ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ನಮೋ ಅರಿಹಂತಾನಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾನಂ ನಮೋ ವಜ್ಜಾಯಾನಂ ನಮೋ ಲೋಯಿ ಸೌವಸಾಹುನಂ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರಭವತು ಮೇ ಸದಾ ಸಿದ್ಧಿರಭವತು ಮೇ ಸದಾ. ನಮೋಸ್ತು ಭಗವನ್ ನಮೋಸ್ತು ದ್ವಾದಶಾಂಗ್ ಜನವಾನಿ ಮಾತಾ ನಮೋಸ್ತು ನಮೋಸ್ತು ಆಚಾರ್ಯ ನಮೋಸ್ತು ನಮೋಸ್ತು ಗುರುದೇವ್ ನಮೋಸ್ತು 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 ನಮೋಸ್ತು. ಸದ್ಧರ್ಮ ಬಂಧುಗಳೇ, ಬೆಳಗ್ಗೆಯ ಸಮಯದಲ್ಲಿ ಬಾಯಿಸ್ ಪರಿಶಃ ನಾಮಕ ಗ್ರಂಥದ ಅಧ್ಯಯನ ನಡೀತಾ ಇರುವಾಗ ಇದರಲ್ಲಿ ಮೊನ್ನೆ ತನಕ ಚರ್ಯಾ ಪರಿಶಯದ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇನ್ನು ನಿಷಧ್ಯ ಪರಿಶಯದ ಬಗ್ಗೆ ಚರ್ಚೆ ಮಾಡೋದಿದೆ. ನಿಷಧ್ಯ ಪರಿಶಯದ ಬಗ್ಗೆ ಚರ್ಚೆ ಇವತ್ತಿನಿಂದ ಪ್ರಾರಂಭ ಆಗುತ್ತದೆ. ಹೇಳ್ತಾರೆ ಈಗೆಲ್ಲ ನಿಮಗೆ ಚರ್ಯ. ನಿಷಧ್ಯ ಪರಿಶಯದಲ್ಲಿ ಆಚಾರ್ಯ ಭಗವಂತರು ಯಾವ ರೀತಿ ಮುನಿಗಳು ನಿಷಿದ್ಧ ಪರಿಚಯವನ್ನು ಗೆಲ್ಲುತ್ತಾರೆ ಅನ್ನೋಂಥ ವಿಷಯದ ಮೇಲೆ ಗಿರಿ ಕುಫಾವ ಸ್ಮಶಾನೋ ಮೇ ಜೋ ನಿವಾಸ करते दिनकर के उस दिव्य तेज से भू शोधा करते जीव रहित प्रासुग वसुधा पर नियत काल वसते वीर गवासन खड्गासन से काया को कसते उपसर्गों की बौछारों से क्षुभित नहीं होते सिंह गर्जना भीषण सुनकर दुखित नहीं होते कर्म निर्जरा करने हेतु निश्चल तन करते निषध्या परिचय सहने वाले अविचल मन करते. ಇಲ್ಲಿ 4 ದೋಹಾಗಳ ಜೊತೆಗೆ संसार में अनंत जीव राशि है, कोई भव्य नाम पाता है और कोई अभव्य नाम पाता है. ಈ ಸಂಸಾರದಲ್ಲಿ ಜೀವರಾಶಿ ಎಷ್ಟಿದಾವೆ ಅಂತಂದ್ರೆ ಅನಂತ ಜೀವರಾಶಿಗಳಿದಾವೆ. ಈ ಅನಂತ ಜೀವರಾಶಿಗಳಲ್ಲಿ ಕೆಲವೊಂದು ಭವ್ಯ ಜೀವಿಗಳಿದಾವೆ, ಕೆಲವೊಂದು ಅಭವ್ಯ ಜೀವಿಗಳಿದಾವೆ. ಕೆಲವೊಂದು ಭವ್ಯ ಅಂತ ಅನಿಸ್ಕೊಳ್ತಾವೆ, ಕೆಲವೊಂದು ಅಭವ್ಯ ಅಂತ ಅನಿಸ್ಕೊಳ್ತಾವೆ. ಎಲ್ಲ ಸಮಾನ ಇದಾವೆ. ಇಲ್ಲಿ ಹೇಳ್ತಾರೆ ಎಲ್ಲ ಬಿಡಿಸಿ ಹೇಳ್ತಾರೆ ನಿಮಗೆ. कोई सम्यक दृष्टि ज्ञाता पाता है, कोई मिथ्या दृष्टि संज्ञा पाता है. ಕೆಲವೊಂದು सम्यक दृष्टिಗಳಿರ್ತಾವ, ಕೆಲವೊಂದು ಮಿಥ್ಯಾ ದೃಷ್ಟಿಗಳಿರ್ತಾವ. कोई संसार में वास करता है तो कोई सिद्ध शिला में वास करता है. ಕೆಲವೊಂದು ಜೀವ ಸಂಸಾರದಲ್ಲಿ ವಾಸ ಮಾಡ್ತಾವ, ಕೆಲವೊಂದು ಜೀವ ಸಿದ್ಧ ಶಿಲೆಯಲ್ಲಿ ವಾಸ ಮಾಡ್ತಿರ್ತಾವ. कोई त्रस पर्याय धारण करता है, कोई स्थावर पर्याय में स्थित रहता है. ಕೆಲವೊಂದು ತ್ರಸ ಪರ್ಯಾಯದಲ್ಲಿ ವಾಸ ಮಾಡ್ತಾ ಇದ್ದಾವ, ಕೆಲವೊಂದು ಸ್ಥಾವರ ಪರ್ಯಾಯದಲ್ಲಿ ಸ್ಥಿತ ಇದ್ದಾವ. ಈ ಸಬ್ ಪುಣ್ಯ ಪಾಪ ಕಿ ಮಾಯಾ ಹೇ. ಇದೆಲ್ಲ ಎದರ ಮಾಯಾ ಇದೆ? ಅದು ಸಂಪತ್ತನ್ನು ಪುಣ್ಯ ಮತ್ತು ಪಾಪದ ಮಾಯಾ ಇದೆ. ಇದು ಅಪ್ನಿ ಅಪ್ನಿ ಕಿಸ್ಮತ್ ಕಾ ಖೇಲ್ ಹೈ. ಎಲ್ಲ ತಮ್ಮ ತಮ್ಮ ಪುಣ್ಯ ಪಾಪದ ಆಟ ಇದೆ. ಅದು ये संसार एक खेल का मैदान है, कब कौन सा पासा किस ओर पलट जाए क्या पता. ಈ ಸಂಸಾರ ಅಂದ್ರೆ ಒಂದು ಆಟದ ಮೈದಾನ ಇದ್ದಂಗಿದೆ. ಇದು ಒಂದು ಆಟದ ಗ್ರೌಂಡ್ ಇದ್ದಂಗಿದೆ. ಇಲ್ಲಿ ಯಾರು ಗೆಲ್ಲುತ್ತಾರೆ ಯಾರು ಸೋಲ್ತಾರೆ ಅನ್ನೋಂಥದ್ದು ವಿಷಯ ಇಲ್ಲಿ ಯಾವಾಗ ಯಾರಿಗೂ ಗೊತ್ತು ಆಗೋದಿಲ್ಲ. ಕ್ರಿಕೆಟ್ ನೋಡ್ತೀವಿ ನಾವು ಎಲ್ಲರೂ. ಕ್ರಿಕೆಟದಲ್ಲಿ ಲಾಸ್ಟ್ ಬಾಲ್ ತನಕ ಯಾರು ಸೋಲು ಮತ್ತು ಯಾರು ಗೆಲ್ಲುವ ಅಂತ ಯಾವತ್ತೂ ಹೇಳಲಿಕ್ಕಾಗಲ್ಲ. ಲಾಸ್ಟ್ ಬಾಲ್ ಲಾಸ್ಟ್ ವಿಕೆಟ್ ತನಕ ಬಹಳ ಅಂದರೆ ಬಹಳ ಒಂದು ಆಟದ ಮೈದಾನದಲ್ಲಿ ಆಟ ಆಡ್ತಾ ಇರುವಂಥ ಆಟಗಾರರು ಯಾವಾಗ ಯಾರು ಗೆಲ್ಲುತ್ತಾರೆ ಯಾರು ಸೋಲ್ತಾರೆ, ಯಾರಿಗೆ ಯಾವುದು ಲಾಭ ಸಿಗುತ್ತೆ ಯಾರಿಗೆ ಅಲಾಭ ಸಿಗುತ್ತೆ ಅನ್ನುವಂಥ ವಿಷಯ ಯಾರಿಂದನೂ ಹೇಳಲಿಕ್ಕಾಗೋದಿಲ್ಲ. ಇದು ಸಂಸಾರ ಏಕ್ ರಂಗಮಂಚ ಹೈ, पता नहीं कौन सा जीव कब कौन सा रूप धर करके आ जाए कोई पता नहीं. संसार में कौन सा जीव किस रूप में प्रकट हो क्या पता. ಈ ಸಂಸಾರ ಒಂದು ರಂಗಮಂಚ ಇದ್ದಂಗಿದು. ಯಾವ ಜೀವ ಯಾವ ರೂಪ ಧಾರಣೆ ಮಾಡ್ಕೊಂಡು ಬರುತ್ತೆ, ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಇವತ್ತು ವೈಭವವನ್ನು ಈಗ ನಾವು ನಮ್ಮ ರೂಪಗಳನ್ನು ಧಾರಣೆ ಮಾಡ್ಕೊಂಡು ಕೂತಿದ್ದೀವಿ. ಈ ಸಂಸಾರದಲ್ಲಿ ನಾವು ಈಗ ಇಲ್ಲಿದ್ದೀವಿ. ಇನ್ನೊಂದು 5 ನಿಮಿಷದಲ್ಲಿ ನಮಗೆ ನೆಕ್ಸ್ಟ್ ರೂಪ ಯಾವುದು ಸಿಗುತ್ತೆ ಅದು ಗೊತ್ತಿಲ್ಲ. 5 ನಿಮಿಷ ಬಹಳ ಆಯ್ತಿದು. ಕಡಿಮೆ ಒಂದು ಸಮಯ, ಜಾಸ್ತಿ 4 ಸಮಯದಲ್ಲಿ ನೆಕ್ಸ್ಟ್ ರೂಪ ನಮಗೆ ಯಾವುದು ಸಿಗುತ್ತೆ ಅದು ಗ್ಯಾರಂಟಿ ಇಲ್ಲ.
ಈ ಸಂಸಾರ ಒಂದು ರಂಗಮಂಚ ಇದೆ, ಸಂಸಾರ ಒಂದು ಈ ರಂಗಮಂಚದಲ್ಲಿರುವಂಥ ಸಮಸ್ತ ಜೀವರಾಶಿಗಳು ಯಾವ ಜೀವರಾಶಿ ಯಾವ ಸಮಯದಲ್ಲಿ ಯಾವ ರೂಪ ಧಾರಣೆ ಮಾಡಿಕೊಳ್ಳುತ್ತೆ ಅನ್ನುವಂಥ ಇಲ್ಲಿ ಯಾರಿಂದನೂ ಹೇಳಲಿಕ್ಕೆ ಸಾಧ್ಯವಿಲ್ಲ. संसार में कौन सा जीव किस रूप में प्रकट हो क्या पता. सम्यक दृष्टि भव्य पुरुष क्या विचार करते हैं. सम्यक दृष्टि भव्य जीविಗಳು भव्य पुरुषರು ಏನು ವಿಚಾರ ಮಾಡ್ತಾರೆ ಅವರು. सम्यक दृष्टि भव्य सदा यह विचार करता है कि हे प्रभु संसार की समस्त पर्यायों से मुक्ति मिल जाए. ಈ ಸಂಸಾರದಲ್ಲಿ ಇರುವಂಥ ಸಮ್ಯಕ್ ದೃಷ್ಟಿ ಭವ್ಯ ಜೀವ ಏನು ಚಿಂತನೆ ಮಾಡ್ತಿರ್ತಾನೆ, ಭಗವಂತರ ಮುಂದೆ ಏನು ಪ್ರಾರ್ಥನೆ ಮಾಡ್ತಿರ್ತಾನಂತಂದರೆ, ಹೇ ಭಗವಂತ ಏನಾಗಲಿ ಈ ಸಂಸಾರದಲ್ಲಿ ಇರುವಂಥ ಸಮಸ್ತ ಪರ್ಯಾಯಗಳಿಂದ ನನಗೆ ಮುಕ್ತಿ ಸಿಗಲಿ. ಎಷ್ಟು ಪರ್ಯಾಯಗಳಿದಾವಲ್ಲ ಇವಿಷ್ಟೆಲ್ಲ ಪರ್ಯಾಯಗಳಿಂದ ನನಗೇನು ಸಿಗಲಿ, ಮುಕ್ತಿ ಸಿಗಲಿ. ಪರಂತು ಕಠಿಣ ಕಾರ್ಯ ಹೇ, ಆದರೆ ಏನಿದು ಕಠಿಣ ಕಾರ್ಯ ಇದೆ. संसार से छुटकारा मिलना जब कोई एक छोटा सा अपराध करता तब उसे कारागृह में हाथ पैर बांध करके डाल दिया जाता है. ಈ ಸಂಸಾರದಲ್ಲಿ ಇರುವಂಥ ಒಂದು ಸಾಮಾನ್ಯ ಒಂದು ಯಾರಾದರೂ ಒಂದು ಜೀವ ಸಣ್ಣ ಸಣ್ಣ ಚಿಕ್ಕ ಪುಟ್ಟ ಒಂದು ಏನಾದರೂ ತಪ್ಪು ಮಾಡಿದರೆ ಆ ತಪ್ಪು ಮಾಡಿದಾಗ ಅವನಿಗೆ ಕಾರಾಗೃಹದಲ್ಲಿ ಹಾಕಿಬಿಡ್ತಾರ, ಅದು ಕೈಕಾಲು ಕಟ್ಟಿ ಹಾಕಿಬಿಡ್ತಾರ. हाथ पैर बांध करके डाल दिया जाता है. किसी को 5 साल, ಕೆಲವೊಬ್ಬರಿಗೆ 5 ವರ್ಷ, किसी को उम्र कैद जैसा अपराध वैसी सजा मिलती है. ಕೆಲವೊಬ್ಬರಿಗೆ 5 ವರ್ಷ ಶಿಕ್ಷೆ ಸಿಗುತ್ತೆ, ಕೆಲವೊಬ್ಬರಿಗೆ ಜೀವಾವಧಿ ಶಿಕ್ಷೆ ಸಿಗುತ್ತದೆ. ಈ ಪ್ರಕಾರ ಯಾವ ಪ್ರಕಾರ ಅಪರಾಧಗಳಿರ್ತಾವ ಆ ಪ್ರಕಾರ ಅವ್ರಿಗೇನು ಸಿಗ್ತಾ ಇರ್ತಾವಲ್ಲಿ, ಯಾವ ಪ್ರಕಾರ ಅವರು ಅಪರಾಧಗಳನ್ನು ಮಾಡಿದ್ದಾರೆ ಆ ಪ್ರಕಾರದವ್ರಿಗೆ ಶಿಕ್ಷೆ, ಅವ್ರಿಗೆ ಆ ಪ್ರಕಾರ ದಂಡ ಅಲ್ಲಿ ಸಿಗ್ತಾ ಇರುತ್ತೆ. उस जेल से बाहर आने के लिए एक कैदी क्या क्या उपाय नहीं करता बताओ. ಆ ಜೇಲದಿಂದ ಹೊರಗಡೆ ಬರಬೇಕಾದ್ರೆ ಒಬ್ಬ ಕೈದಿ ಏನೇನು ಉಪಾಯ ಮಾಡಂಗಿಲ್ಲ ಹೇಳಿ. ಎಲ್ಲ ಪ್ರಕಾರದ ಉಪಾಯಗಳನ್ನು ಮಾಡ್ತಾನೆ, ಎಲ್ಲ ಪ್ರಕಾರದಲ್ಲಿ ಪ್ರಯತ್ನಗಳನ್ನು ಮಾಡ್ತಾನೆ. ಪರಂತು ವಾಪಸ್ ಬಾಹರ್ ನಹಿ ನಿಕಲ್ ಪಾತ, ಆದರೆ ವಾಪಸ್ ಹೊರಗಡೆ ಬರುವಂಥದ್ದು ವ್ಯವಸ್ಥೆಯಲ್ಲಿ ಇಲ್ಲ. ಶಿಕ್ಷೆ ತಗೊಂಡಿದ್ದು ಶಿಕ್ಷೆ ದಂಡ, ಆ ದಂಡ ಏನಿದೆ ದಂಡ ವಿಧಿಯನ್ನು ಅನುಭವಿಸೋ ತನಕ ಅವನನ್ನು ಹೊರಗಡೆ ಬಿಡುವುದಿಲ್ಲ. कुछ लोगों से परिचित होने पर बातों में मस्त होकर वह सब भूल जाता है. मैं कौन हूँ, मैं कहाँ से हूँ, ये कौन सा स्थान है, मेरे इधर आने का क्या कारण बना. ನೋಡ್ರಿ, ನಾವೆಲ್ಲಿಂದ ಬಂದಿದ್ದೀವಿ ಮರ್ತು ಬಿಡ್ತೀವಿ ನಾವು. ಹೋದ ಪರ್ಯಾಯ ಯಾವುದು ಪರ್ಯಾಯ ಇತ್ತು ನಮ್ಮದು ಗೊತ್ತಿದೆಯಾ? ಈ ಪರ್ಯಾಯದಲ್ಲಿ ನಾವು ರಮನ್ ಮಾಡ್ಕೊಂಡ್ಬಿಟ್ವಿ. ಈ ಪರ್ಯಾಯದಲ್ಲಿರುವಂಥ ಈ ಸಗೆ ಸಂಬಂಧಿಗಳ ಜೊತೆಗೆ ನಾವು ಅವ್ರ ಜೊತೆಗೆ ರಮನ ಮಾಡಿಕೊಂಡಾಗ, ಅವ್ರ ಜೊತೆಗೆ ನಾವು ಬೆರೆತುಕೊಂಡಾಗ ಹಿಂದ್ಗಡೆ ನಾವು ಏನೇನು ಮಾಡಿದ್ದೀವಿ, ಎಲ್ಲಿಂದ ಬಂದಿದ್ದೀವಿ, ಯಾವ ಸ್ಥಾನದಿಂದ ಬಂದಿದ್ದೀವಿ, ಈ ಸ್ಥಾನಕ್ಕೆ ಯಾಕೆ ಬಂದಿದ್ದೀವಿ, ಈ ಸ್ಥಾನಕ್ಕೆ ಬರೋ ಉದ್ದೇಶ ಏನಿತ್ತು, ಯಾವ ಪುಣ್ಯ ಪಾಪದ ಉದಯದಿಂದ ನಾನು ಇಲ್ಲಿ ಬಂದಿದ್ದೀನಿ ಅನ್ನೋಂಥದ್ದು ಎಲ್ಲವನ್ನು ಮರೆತು ಬಿಡ್ತೀವಿ. ಅಬ್ ಮುಜೆ ಕ್ಯಾ ಕರ್ನಾ ಹೈ, ನನಗಿಲ್ಲಿ ಏನು ಮಾಡೋದಿದೆ, ಈ ಮನುಷ್ಯ ಪರ್ಯಾಯ ನನಗೆ ಯಾಕೆ ಸಿಕ್ಕಿದೆ, ಜೈನ ಕುಲ ಯಾಕೆ ಸಿಕ್ಕಿದೆ, ಉತ್ತಮ ಕುಲ ಯಾಕೆ ಸಿಕ್ಕಿದೆ, ಉತ್ತಮ ಜಾತಿ ಯಾಕೆ ಸಿಕ್ಕಿದೆ, ಈ ಜೈನ ಧರ್ಮದ ಪಾಲನೆ ಮಾಡುವಂಥ ನನಗೆ ಅವಕಾಶಗಳೆಲ್ಲ ಯಾಕೆ ಸಿಗ್ತಾ ಇದ್ದಾವ. ಹೇಳಬಹುದು, ಹೇಳೋಕ್ಕಾಗಲ್ಲ ಅಂತಿಲ್ಲ, ಹೇಳಬಹುದು, ಆದರೆ ಅದೆಲ್ಲರಿಗೂ ಹೇಳೋಕ್ಕಾಗಲ್ಲ. ಎಲ್ಲ ಜೀವಿಗಳಿಗೆ ಆ ಯೋಗ್ಯತೆ ಇರುವುದಿಲ್ಲ. ಕೆಲವೊಂದು ಜೀವಿಗೆ ಜಾತಿ ಸ್ಮರಣ ಅಂತ ಇರುತ್ತೆ, ಕೆಲವೊಂದು ಜೀವಿಗೆ ಪುಣ್ಯದ ಪ್ರಭಾವದಿಂದ ಸ್ಮರಣ ಆಗ್ತಾ ಇರುತ್ತೆ. ಈ ಪ್ರಕಾರ ಬಸ್ ಉಸಿ ಕಾರಾಗೃಹ ಮೇ ಮಸ್ತ್ ಹೋಕರ್ ಉಸೆ ವ ಅಪ್ನಾ ಸಮಜ್ನೆ ಲಗ್ತಾ ಹೇ. ಅದೇ ಕಾರಾಗೃಹದಲ್ಲಿ ಮಸ್ತನಾಗಿ ಬಿಡ್ತಾನವ. ಅವ್ರು ಉಸೆ ಅಪ್ನಾ ಸಮಜ್ಕರ್, ಅದನ್ನು ಇದು ನಂದೇ, ಇದು ನನ್ನ ಸಂಸಾರ ಅಂತ ಅನ್ಕೊಂಡು ಬಿಟ್ಬಿಡ್ತಾನಲ್ಲಿ. ನಾನು ಒಂದು ಉದಾಹರಣೆ ಹೇಳಿದ್ದೆ, ಒಂದು ಮಲಕುಂಡದಲ್ಲಿರುವಂಥ ಕ್ರಿಮಿದು. ಆ ರೀತಿ ಆ ಕ್ರಿಮಿ ರಾಜನ ಪರ್ಯಾಯದಿಂದ ಬಂದಿರುವಂಥ ಅದು ಕ್ರಿಮಿ ಜೀವ, ಅದು ರಾಜನ ಪರ್ಯಾಯದಿಂದ ಬಂದಿರುವಂಥ ಕ್ರಿಮಿ ಜೀವ ಮಲಕುಂಡದಲ್ಲಿ ಹೋಗಿ ಹುಟ್ಟತ್ತೆ. ಆ ರಾಜನ ಅವಸ್ಥೆಯಲ್ಲಿರುವಾಗ ಆ ಜೀವ ಹೇಳಿರುತ್ತೆ ತನ್ನ ಮಗನಿಗೆ, ನನ್ನ ಜನ್ಮ ಅಲ್ಲಿ ಆಗೋದಿದೆ, ನೀನೇನು ಮಾಡು, ನನ್ನನ್ನು ಸಾಯಿಸು, ಅಲ್ಲಿ ಬಂದು ನನಗೆ ಅಲ್ಲಿ ಇರ್ಲಿಕ್ಕೆ ಇಷ್ಟ ಇಲ್ಲ, ಅದು ಗಲೀಜಿದೆ, ಆ ಗಲೀಜದಲ್ಲಿ ನನಗೆ ಇರ್ಲಿಕ್ಕೆ ಮನಸ್ಸಿಲ್ಲ, ನಾನು ಬಂದು ಅಲ್ಲಿ ಹೋದ ತಕ್ಷಣ ನನ್ನನ್ನು ಬಂದು ನೀನು ಸಾಯಿಸು ಅಂತ ಮಗನಿಗೆ ಹೇಳ್ತಾನೆ. ಮಗ ಏನೋ ಯಾವ ಕರ್ಮದ ಉದಯ ಅಥವಾ ಏನೋ ಗೊತ್ತಿಲ್ಲ, ಮರೆತು ಬಿಡ್ತಾನೆ. ಮರೆತಿದ್ದ ಕಾರಣದಿಂದ ಒಂದು 5-6 ದಿವಸ, ಒಂದು 7-8 ದಿವಸ ಹೋಗುತ್ತೆ. ಹೋದಾಗ ಆ ಜೀವ ಅಲ್ಲೇ ಅದಕ್ಕೇನಾಯ್ತು, ಆ ಮಲಕುಂಡನೇ ಅದರ ಸಂಸಾರ ಆಗಿಬಿಡ್ತು.
ಹಾಗೆ हम कहाँ से आए हैं, किस लिए आए हैं, ये पर्याय मुझे किस लिए मिला है, आज तक हमें कुछ पता नहीं चल रहा इसका। क्यों? हम इधर रम जाते हैं, इस संसार में रम जाते हैं, संसारी जीवों में रम जाते हैं। ये मेरी माँ है, ये मेरा भाई है, मेरे पिता है, मेरा लड़का है, मेरी पत्नी है, ऐसे इन पर्यायों में हम रम जाते हैं और पीछे का सब भूल जाते हैं। हम कहाँ से आए हैं, किस लिए आए हैं, क्या करना है, मेरा उद्देश्य क्या है, ये सब 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 कुछ भूल जाते हैं और फिर संसार में उस कारागृह में उन कैदियों के साथ हम भी कैदी बन जाते हैं। सही है ना भैया? फिर उसे छोड़ने की इच्छा नहीं करता। ಇದನ್ನು ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಮಾಡಿ ಇಚ್ಛೆ ಆಸೆ ಆಗತ್ತಾ? ಈ ಪರ್ಯಾಯ ಸಿಕ್ಕಿದೆ, ಈ ಪರ್ಯಾಯವನ್ನು ಬಿಟ್ಟು ಹೋಗ್ಲಿಕ್ಕೆ, ಇದು ಮನುಷ್ಯ ಪರ್ಯಾಯ ಮತ್ತು ಒಂದೇನೋ ಉತ್ತಮ ಅನ್ನೋದು, ಇದಕ್ಕಿಂತ ಕೆಟ್ಟ ಕ್ಲಿಷ್ಟವಾದ ಪರ್ಯಾಯಗಳು ಪ್ರಾಪ್ತ ಆಗಿರ್ತಾವ. ಅಂಥ ಕ್ಲಿಷ್ಟವಾದ ಪರ್ಯಾಯಗಳು ಕೂಡ ಬಿಡ್ಲಿಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ಆ ಕ್ಲಿಷ್ಟವಾದ ಪರ್ಯಾಯಗಳನ್ನು ಕೂಡ ಬಿಡ್ಲಿಕ್ಕೆ ಮನಸ್ಸಾಗಲ್ಲ. ಹಂದಿ, ಒಂದು ಸಾಮಾನ್ಯ ಒಂದು ಹಂದಿ ಉದಾಹರಣೆ ತಗೊಳ್ಳೋಣ. ಹಂದಿ ವ್ಯವಹಾರಗಳೆಲ್ಲ ಎಲ್ಲ ನಿಮಗೆ ಗೊತ್ತಿದೆ. ಒಂದು ಹಂದಿ ಪ್ರಾಣಿ ಪರ್ಯಾಯದ ಜೀವದ ಒಂದು ವ್ಯವಹಾರಗಳು ನಿಮಗೆಲ್ಲ ಗೊತ್ತಿದೆ. ಅದು ಎಲ್ಲಿ ಕೂರುತ್ತೆ, ಎಲ್ಲಿ ಮಲ್ಕೊಳ್ಳುತ್ತೆ, ಅದು ಏನು ತಿನ್ನತ್ತೆ, ಅದ್ರ ಜನ್ಮ ಹೇಗಾಯಿತು, ನಾಳೆ ಮರಣ ಹೇಗಾಗೋದಿದೆ, ಇದೆಲ್ಲ ಗೊತ್ತಿದೆ. ನಾವೆಲ್ಲ ನೋಡಿದ್ದೀವಿ, ನಾವು ಪರ್ಯಾಯಗಳನ್ನು ನಮ್ಮ ಕಣ್ಣಾರು ನೋಡಿದ್ದೀವಿ. ಅದು ಬಂದಿರೋದು ಎಲ್ಲಿಂದಿರ್ಬೋದು? ಸ್ವರ್ಗದಿಂದ ಕೂಡ ಬಂದಿರಬಹುದು, ಸ್ವರ್ಗದ ದೇವತಾ ಪರ್ಯಾಯದಿಂದ ಕೂಡ ಬಂದಿರಬಹುದು. ಹಂದಿ ಜೀವ ಬಂದಿಲ್ಲಿ ಎಲ್ಲಿ ಕೂತ್ಕೊಳ್ತಾ ಇದೆ, ಎಲ್ಲಿ ತಿಂತಾ ಇದೆ, ಎಲ್ಲಿ ಮಲಗ್ತಾ ಇದೆ ನೋಡಿ, ವಿಚಾರ ಮಾಡಿ. ಅದಕ್ಕೆ ಆ ಹಂದಿ ಪರ್ಯಾಯದಲ್ಲಿ ಬಂದಾಗ ಆ ಸ್ವರ್ಗದ ಪರ್ಯಾಯದಲ್ಲಿ ಇರುವಂಥ ಎಲ್ಲ ವಿಸ್ಮರಣ ಆಯಿತು. ಅದೆಲ್ಲ ವಿಸ್ಮರಣ ಆಯಿತು. ಇಲ್ಲಿ ಬಂದು ಇದೇ ನನ್ನ ಸ್ವರ್ಗ ಅಂತ ಅನ್ಕೊಂಡ್ಬಿಡ್ತದು. ಅದನ್ನು ಬಿಟ್ಟು ಹೋಗ್ಲಿಕ್ಕೂ ಇಷ್ಟಪಡ್ತಾ ಇಲ್ಲ, ಅದನ್ನು ಬಿಟ್ಟು ಹೋಗ್ಲಿಕ್ಕೂ इष्टपड़ता ಇಲ್ಲ. ಅದು छोड़ने के लिए भी मन नहीं कर रहा. ऐसी हालत बन गई अब सब लोगों की, उसी में रम जाता है. ಅದರಲ್ಲಿ ಅದು ರಮಣ ಮಾಡಲಿಕ್ಕೆ ಪ್ರಾರಂಭ ಆಗಿಬಿಡುತ್ತೆ. उसे बाहर निकालने की इच्छा नहीं करता. अरे ज्ञानी, विचार तो करो, पहले जहां तू रहने को तैयार नहीं था, आज तू उस स्थान को छोड़ने के लिए तैयार नहीं है. इस पर्याय में जब तक हम हैं, एक प्राणी का, हंदी के नंतर सुअर कहते हैं हम. सुअर को अभी हम देखने के बाद हमको कैसा लगता है दीदी? सुअर देखने के बाद हमको कैसा लगता है? अरे कितना गंदा है, कितनी गंदगी में बैठा है, कि सब गंदा खा रहा है, उधर ही सोता है, उधर ही रहता है, उधर ही दिन भर वहां पर मस्त रहता है, कितनी गंदगी में रह रहा है वो, हमको ऐसा लगता है. और अगले जन्म हमारा सुअर पर्याय में हम जाएंगे तो, अगले पर्याय में हम सुअर बनकर जन्म लेंगे तो, जिस पर्याय को हम दोष दे रहे थे, जिस पर्याय को हम गंदा कह रहे थे, उसी पर्याय में अगर हमारा जन्म हो गया तो उस पर्याय को छोड़कर बाहर आने के मन भी नहीं करते. हम उस पर्याय को छोड़कर आने का भाव भी नहीं करते. समझ रहे क्या संपत जी? अर्थ ಆಗ್ತಾ ಇದೆಯಾ? ಯೋಚನೆ ಮಾಡೋದಿದೆ. एक छोटे से पाप का परिणाम झेल मिला, फिर विचार तो करो, मिथ्यात्व का संयोग मिलने पर हमने क्या क्या नहीं किया. ಒಂದು ಸಣ್ಣ ಚಿಕ್ಕದ ಒಂದು ತಪ್ಪು ಮಾಡಿದಾಗ, ಒಂದು ಸಣ್ಣದ ಒಂದು ತಪ್ಪು ಮಾಡಿದಾಗ ನಮಗೆ ಜೈಲು ಶಿಕ್ಷೆ ಆಗತ್ತೆ. ಜೈಲು ಶಿಕ್ಷೆ ಆಗತ್ತೆ. ನಾವು ಮಿಥ್ಯಾತ್ವದಲ್ಲಿ ಏನೇನು ತಪ್ಪುಗಳನ್ನು ಮಾಡಿದ್ದೀವಿ, ಮಿಥ್ಯಾತ್ವದ ಪರ್ಯಾಯದಲ್ಲಿರುವಾಗ, ಮಿಥ್ಯಾತ್ವ ಅವಸ್ಥೆಯಲ್ಲಿರುವಾಗ ನಾವು ಏನೇನು ತಪ್ಪುಗಳನ್ನು ಮಾಡಿದ್ದೀವಿ, ಆ ತಪ್ಪಿಂದ ನಮಗೆ ಏನೇನು ಫಲ ಸಿಗಬಹುದು ಮುಂದೆ ವಿಚಾರ. ಸಣ್ಣದ ಒಂದು ಏನಾರು ಒಬ್ಬರಿಗೆ ಯಾರಿಗಾದ್ರೂ ಈಗ ಬೈದ್ರೆ ಸಾಕು, ಕಂಪ್ಲೇಂಟ್ ಒಳಗಡೆ ಓದಿ ಹಾಕ್ಬಿಡ್ತಾರಂತ. ಇಲ್ಲಿ ಬೆಂಗಳೂರು ಪರಿಸ್ಥಿತಿ, ಒಬ್ರು ಯಾರಿಗಾದ್ರೂ ಯಾಕೋ ಅಂತಂದ್ರೆ ಸಾಕು, ಅವ್ನು ಹೋಗಿ ಒಂದು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡಿಬಿಟ್ರೆ ಮುಗೀತು, ಒಳಗಡೆ ಹಾಕೊಂಡ್ಬಿಡ್ತಾರ. ಮಾನ ನಷ್ಟ ಮುಕದ್ದಮೆ ನೋಡ್ರಿ ಇದು ಮಾನ ನಷ್ಟ ಮುಕದ್ದಮೆ ಅಂತ ಒಂದು ಕೇಸ್ ಹಾಕಿಬಿಟ್ರೆ ಸಾಕು, ಎತ್ತಿ ಓದಿ ಒಳಗೆ ಹಾಕಿಬಿಡ್ತಾರ ಅದನ್ನ. ಈ ಪರಿಸ್ಥಿತಿ ಸಣ್ಣದ ಒಂದು ತಪ್ಪು ಯಾಕೋ ಅಂತ ಕೇಳಿದ್ರೆ ಈ ತಪ್ಪು. ಇಲ್ಲಿ ನಾವು ಮಿಥ್ಯಾತ್ವದ ಅವಸ್ಥೆಯಲ್ಲಿ ಎಷ್ಟೆಷ್ಟು ತಪ್ಪುಗಳನ್ನು ಮಾಡಿದ್ದೀವಿ, ಮಿಥ್ಯಾತ್ವದ ಅವಸ್ಥೆಯಲ್ಲಿ ಅಶೋಕನ ಯಾವ್ಯಾವ ಪ್ರಕಾರ ತಪ್ಪುಗಳನ್ನು ಮಾಡಿದ್ದೀವಿ, ಮಿಥ್ಯಾತ್ವದ ಅವಸ್ಥೆಯಲ್ಲಿ ನಾವು ಎಷ್ಟು ಪ್ರಮಾಣದಲ್ಲಿ, ಎಷ್ಟು ಕಷಾಯಗಳಲ್ಲಿ, ಎಷ್ಟು ತೀವ್ರತೆಯಲ್ಲಿ ನಾವು ತಪ್ಪುಗಳನ್ನು ಮಾಡಿದ್ದೀವಿ, ಪಾಪಗಳನ್ನು ಕಟ್ಕೊಂಡಿದ್ದೀವಿ. ಇವೆಲ್ಲ ಎಲ್ಲಿ ಹೋಗಿ ಅನುಭವಿಸ್ಬೇಕಾ? ಒಂದು ಯಾಕೋ ಅಂತ ಅಂದಿದ್ದಕ್ಕೆ ಜೈಲದಲ್ಲಿ ಹೋಗಿ ಕೂತ್ಕೊಳ್ಬೇಕಾ? ಇಲ್ಲಿ ಮಾಡಿದ್ದೆಲ್ಲ ಎಲ್ಲಿ ಹೋಗಿ ಕೂತ್ಕೊಳ್ಳೋದ?
ಈ ಜೈಲಿಂದ ಹೊರಗಡೆ ಬರಬಹುದು. ಈ ಕಂಬಿಗಳಿರುವಂಥ ಜೈಲಿಂದ, ಪೊಲೀಸ್ ಸ್ಟೇಷನ್ದಲ್ಲಿರುವಂಥ ಜೈಲಿಂದ ನೀವು ಹೊರಗಡೆ ಬರ್ಬೋದು, ಕಾರಾಗೃಹದಿಂದ ಹೊರಗಡೆ ಬರ್ಬೋದು. ಏನೋ ಒಂದು ಶಿಕ್ಷೆ ಇರುತ್ತೆ, ಒಂದು ದಂಡ ಇರುತ್ತೆ, ಆ ದಂಡ ಮುಗಿಸ್ಕೊಂಡು ಹೊರಗಡೆ ಬರ್ಬೋದು. ಈ ಮಿಥ್ಯಾತ್ವದ ಕರ್ಮದಲ್ಲಿ ನೀವು ಅತಿ ತೀವ್ರ ಕಷಾಯಗಳನ್ನು ಕಟ್ಕೊಂಡು ಅತಿ ತೀವ್ರ ಕಷಾಯಗಳನ್ನು ಮಾಡಿ ನೀವು ಮಾಡಿರುವಂಥ ಆ ಕ್ರಿಯೆಗಳಲ್ಲಿ ಅನಂತಾನು ಮಂದಿ ಪರ್ಯಾಯ ತನಕ ಒದ್ದಾಡಬೇಕಾಗುತ್ತದೆ. ಎಲ್ಲದು? संसारದಲ್ಲಿ. ಈ संसार रूपी कारागृह में फिर आपको परिभ्रमण करते रहना पड़ेगा, परिभ्रमण करते रहना पड़ेगा. सोच लो, चोर का साथ मिलने पर पुरुष चोरी करना सीखता है. चोर का फ्रेंडशिप करोगे तो अच्छा व्यक्ति भी चोरी करने लग जाता है. शराब के दुकान में जाकर दूध पियोगे तो भी आपको लोग क्या कहेंगे? वैभव वहां पर शराब पी रहा था. शराब के दुकान में जाकर शराबी तुम्हारा फ्रेंड है, शराबी तुम्हारा फ्रेंड है, और उस फ्रेंड के साथ आप जाकर उसके साथ सिर्फ टेबल पर बैठे हो, वहां शराब नहीं पी रहे हो, आप दूध पी रहे हो उसके साथ. वो शराब पी रहे हो और तुम दूध पी रहे हो, लेकिन देखने वाला पार्श्वनाथ जी क्या कहेंगे? वो वैभव वहां पर शराब के दुकान में जाकर शराब पी रहा था, ऐसा ही कहेंगे. इसलिए दोस्ती किसके साथ करना ये भी बहुत महत्व का है. दोस्ती यार ಜೊತೆ ಮಾಡಬೇಕು, ಗೆಳತನ ಯಾರ ಜೊತೆ ಮಾಡಬೇಕು, ಫ್ರೆಂಡ್ಶಿಪ್ ಯಾರ ಜೊತೆ ಮಾಡಬೇಕು, ಇದು ಕೂಡ ಬಹಳ ಮಹತ್ವ ಇರುತ್ತದೆ. चोर का साथ मिलने पर पुरुष चोरी करना सीख जाता है, शिकारी के साथ रहने पर शिकार खेलना सीखता है, जुआ खेलने वाले के साथ रहने पर जुआ खेलना सीखता है, शराबी के साथ रहने पर शराब पीना सीखता है. जैसी संगति मिलती है वह जीव उस प्रकार से परिणमन करने लगता है. जैसी संगति वैसी मति. ಹೌದಲ್ರಿ ಅಶೋಕಣ್ಣ? ಸರಿದಿಲ್ಲ? ಶರೆ ಕುಡೋನ್ ಜೊತೆಗೆ ಹೋದ್ರೆ ಶರೆ ಕುಡಿಯಂತ ಪ್ರಸಂಗ ಬರ್ತಾವ, ಬೇಟೆ ಆಡುವಂಥವ್ನ ಜೊತೆಗಿದ್ರೆ ಬೇಟೆ ಆಡುವಂಥ ಪ್ರಸಂಗ ಬರ್ತಾವ. ಆಮೇಲೆ ಜುವಾಗ ಏನಂತೀರಿ ನೀವು? ಜೂಜಾಡೋನ್ ಜೊತೆಗೆ ನೀವು ತಿರುಗಾಡಕತ್ತೀರ ಅಂದ್ರೆ ಜೂಜಾಡುವಂಥ ಪ್ರಸಂಗ ಬರುತ್ತೆ. ಅನೇಕ ಯಾವ ವ್ಯಕ್ತಿ ಜೊತೆಗೆ ನೀವು ಫ್ರೆಂಡ್ಶಿಪ್ ಮಾಡ್ತೀರಾ ಆ ವ್ಯಕ್ತಿ ತರ ನಿಮಗೂ ಕೂಡ ಏನಾಗುತ್ತೆ, ಅವಾಗ ಪರಿಣಾಮ ನಿಮ್ಮಲ್ಲಿನೂ ಆಗ್ತಾ ಇರುತ್ತದೆ. परंतु मिथ्यात्व के साथ संयोग मिलने पर भैया क्षण भर में संपूर्ण पाप करता है. उस मिथ्यात्व के कारण इस संसार में जन्म मरण हो रहा है. मिथ्यात्वದ ಸಂಯೋಗ ಸಿಕ್ಕಿದ ನಂತರ ಸಂಪೂರ್ಣ ಪಾಪ ಮಾಡ್ತಾನಂತ. ಸಂಪೂರ್ಣ ಪಾಪ ಅಲ್ಲಿ ಯಾವುದೂ ಉಳಿದಿಲ್ಲ. ಅಲ್ಲಿ ಯಾವುದರಿಂದ? मिथ्यात्व प्रभावದಿಂದ. मिथ्या दृष्टि जो तत्व और तत्व के अर्थों पर श्रद्धा नहीं करता अथवा जो देव शास्त्र गुरु पर श्रद्धा नहीं करता वह घोर मिथ्या दृष्टि है. मिथ्या दृष्टि के दो भेद है. ಯಾರು ಮಿಥ್ಯಾ ದೃಷ್ಟಿಗಳು ತತ್ವ ಮತ್ತು ತತ್ವದ ಅರ್ಥಗಳ ಮೇಲೆ ಶ್ರದ್ಧೆ ಇಡುವುದಿಲ್ಲ, ದೇವಶಾಸ್ತ್ರ ಗುರುಗಳ ಮೇಲೆ ಶ್ರದ್ಧೆ ಇಡುವುದಿಲ್ಲ, ಆ ಮಿಥ್ಯಾದೃಷ್ಟಿ ಘೋರ ಮಿಥ್ಯಾದೃಷ್ಟಿ ಇದಾನ ಅಂತ ತಿಳ್ಕೊಳ್ಬೇಕು. ಮತ್ತು ಮಿಥ್ಯಾದೃಷ್ಟಿದ ಎರಡು ಭೇದಗಳನ್ನು ಹೇಳ್ತಾರೆ. ಅಲ್ಲಿ ಮಿಥ್ಯಾದೃಷ್ಟಿ ಎಷ್ಟು ಭೇದ ಹೇಳ್ತಾರ? ಎರಡು ಭೇದ ಹೇಳ್ತಾರ. सादी मिथ्या दृष्टि ಮತ್ತು अनादि मिथ्या दृष्टि. मिथ्यात्व के दो भेद बताए यहाँ पर. कौन सा? एक सादी मिथ्या दृष्टि और एक अनादि मिथ्या दृष्टि यहाँ पर बता रहे हैं. सादी मिथ्या दृष्टि और अनादि मिथ्या दृष्टि ऐसे दो प्रकार के स्वरूप इस प्रकार से है. सादी मिथ्या दृष्टि स्वरूप सादी मिथ्या दृष्टि अर्थात जिसे सम्यक दर्शन प्राप्त होकर छूट गया है वह सादी मिथ्या दृष्टि है. जीवन के काल में या इस अनादि काल से जो हम पर्याय जीते आ रहे हैं इसमें एक बार उसको सम्यक दर्शन प्राप्त हो गया है और छूट गया है, वो अभी मिथ्या दृष्टि है, उसको सादी मिथ्या दृष्टि कहते हैं. और जो अनादि काल से उसको आज तक सम्यक्त्व की प्राप्ति नहीं हुई है वो अनादि मिथ्या दृष्टि है. अनादि काल से नहीं हुआ उसको. सादी सम्यक दृष्ಟಿ ಅಂದ್ರೆ ಮಿಥ್ಯಾ ದೃಷ್ಟಿ ಇದ್ದೀರಾ ಅಂತ ನೀವು ಕನ್ಫರ್ಮ್. ನಿಮಗೀಗ ನೀವು ಹೇಳ್ತಾ ಇದ್ದೀರಾ? ಅಲ್ಲ, ಚೂಟ್ ಆಗಿರುತ್ತೆ. ಇವಾಗ ಏನಿದ್ದೀರಾ ನೀವು? ಇವಾಗ ಏನಿದ್ದೀರಾ? ಹಾಗಾದ್ರೆ ನಿಮಗೆ ಕನ್ಫರ್ಮ್ ಇದೆ ನಾನು ಮಿಥ್ಯಾ ದೃಷ್ಟಿ ಇದ್ದೀನಂತ. ಅಲ್ಲ, ಅದೇ ಅದು ಆಗತ್ತೆ ಬಿಟ್ಟು ಹೋಗುತ್ತೆ, ಅದು ಆಗತ್ತೆ ಬಿಟ್ಟು ಹೋಗುತ್ತೆ. ಓಕೆ, ಇವಾಗ ನೀವೇನಿದ್ದೀರಾ? ಮತ್ತೆ ಯಾಕೆ ಸಾದಿ ಮಿಥ್ಯಾ ದೃಷ್ಟಿ ಅಂತ ಅನ್ಕೊಳ್ತೀರಾ?
ನಾವು ಸಾದಿ ಮಿಥ್ಯಾದೃಷ್ಟಿ ಲಿಸ್ಟ್ದಲ್ಲಿ ಇರಬಹುದಲ್ಲ, ಇದೀವಂತ ಯಾಕೆ ಅನ್ಕೊಳ್ಳೋದು, ಇರಬಹುದಲ್ಲ ಅಂತ ಅನ್ಕೋಬೋದಲ್ಲ. ಹೀಗೆ ಆಗಬಹುದು, ಆಗಬಹುದು, ಆಗದೇ ಇರಬಹುದು. ಅಭವ್ಯ ಜೀವಿದ್ರೆ ಆಗಕ್ಕೆ ಸಾಧ್ಯನೇ ಇಲ್ಲ. ಈಗ ಅನಾದಿ ಮಿಥ್ಯಾದೃಷ್ಟಿ ಜೀವದ ಲಿಸ್ಟದಲ್ಲಿ ಅಭವ್ಯನೂ ಇರ್ತಾರ, ಭವ್ಯನೂ ಇರ್ತಾರ. ಭವ್ಯ ಜೀವಿಗಳು ಯಾವ್ಯಾವ ಇದಾವ ಅದಕ್ಕೆ ಸಮ್ಯಕ್ ದೃಷ್ಟಿ ಪ್ರಾಪ್ತಿ ಆಗಬಹುದು, ಸಮ್ಯಕ್ತ ಪ್ರಾಪ್ತಿ ಮಾಡ್ಕೊಳ್ಬಹುದು, ಸಮ್ಯಕ್ ದೃಷ್ಟಿ ಆಗಬಹುದು ಆ ಜೀವ ಭವಿಷ್ಯದಲ್ಲಿ. ಆದರೆ ಇನ್ನೂ ತನಕ ಅವರಿಗೆ ಸಮ್ಯಕ್ತ ಪ್ರಾಪ್ತಿ ಆಗಿಲ್ಲ. ಭವ್ಯ ಇದ್ದಾರ, ಅದಕ್ಕೆ ಅವರು ಅನಾದಿ ಮಿಥ್ಯಾದೃಷ್ಟಿಯಲ್ಲಿದ್ದಾರೆ ಅವರು. ಆದರೆ ಭವ್ಯ ಇದ್ದಾರ, ಮುಂದೆ ಭವಿಷ್ಯದಲ್ಲಿ ಸಮ್ಯಕ್ತ ಪ್ರಾಪ್ತಿ ಆಗಬಹುದು. ಅದೇ ಲಿಸ್ಟಲ್ಲಿ ಅಭವ್ಯ ಸಹ ಇದ್ದಾರ. ಅವ್ರಿಗೆ ಯಾವತ್ತೂ ಯಾವುದೇ ಕಾಲಕ್ಕೆ ತ್ರಿಕಾಲದಲ್ಲಿ ಅವರಿಗೆ ಯಾವುದೇ ಕಾರಣಕ್ಕೆ ಸಮ್ಯಕ್ತ ಪ್ರಾಪ್ತಿ ಆಗುವುದಿಲ್ಲ. ಅವ ಅನಾದಿ ಮಿಥ್ಯಾದೃಷ್ಟಿಯಾಗೇ ಉಳಿಯವ ಅಂತ ತಿಳ್ಕೊಳ್ಬೇಕು. ಕೇವಲಿ ಭಗವಾನ್, ಕೇವಲಿ ಭಗವಾನ್. ಸಾಮಾನ್ಯ ವ್ಯವಹಾರದಲ್ಲಿ ನಾವು ತಿಳ್ಕೊಳ್ಬಹುದು ಅಷ್ಟೇ, ಅದನ್ನು ಬಿಟ್ಟರೆ ನಾವೇನೂ ತಿಳ್ಕೊಳಕ್ಕಾಗಲ್ಲ. ಕೇವಲಿ ಗಮ್ಯ ವಿಷಯ ಇದ್ದಾಗ ನಾವು ಏನೂ ಮಾತಾಡೋಕ್ಕಾಗಲ್ಲ ನೋಡ್ರಿ. ಅದು ಕೇವಲಿ ಗಮ್ಯ ವಿಷಯ ಅಂದರೆ ಮುಗಿತಲ್ಲ. ಚಾರಣ ವೃದ್ಧಿಗಳು ಯಾರು ಸಾಮಾನ್ಯ ಮುನಿ ಅಷ್ಟೇ, ಅವರು ಒಂದು ವೃದ್ಧಿಧಾರಿ ಮುನಿಗಳು ಅಷ್ಟೇ ಅವರು. ಆದರೆ ಕೇವಲಿ ಭಗವಂತರ ವೃದ್ಧಿನೇ ಬೇರೆ. ನೋಡಿ, ಮಹಾವೀರ ಸ್ವಾಮಿಗಳ ಪರ್ಯಾಯದಲ್ಲಿ, ಹಿಂದಿನ ಪರ್ಯಾಯದಲ್ಲಿ ಸಿಂಹದ ಪರ್ಯಾಯದಲ್ಲಿರುವಾಗ ಚಾರಣ ವೃದ್ಧಿಧಾರಿ ಮುನಿಗಳು ಬಂದು ಉಪದೇಶ ಕೊಟ್ಟರು. ಆವಾಗ ಅವರು ತಿಳ್ಕೊಂಡ್ರು ಮಾತ್ರ ಇಷ್ಟೇ, ಅಂದರೆ ಈ ಭವ್ಯ ಈ ಜೀವ ಮುಂದೆ ಆಗುವಂಥ ತೀರ್ಥಂಕರ ಜೀವ ಇದು. ಅದೇ ಹೇಳ್ತಾ ಇರೋದು ಕೇಳಿ, ಅದು ವಿಶೇಷವಾಗಿರುವಂಥ ಜೀವ. ಅದೆಲ್ಲ ಜೀವಿಗಳಿಗೆ ಆ ರೀತಿ ತಿಳ್ಕೊಳಕ್ಕಾಗಲ್ಲ. ಭವ್ಯ ಇದೆಯೋ ಅಭವ್ಯ ಇದೆಯೋ ಅಂತ ಇದು ಕೇವಲಿ ಗಮ್ಯಗಳ ಮಾತ್ರ ವಿಷಯ. ಅದು ಭವ್ಯ ಅಭವ್ಯ ಅಂತ ಹೇಳಿಲ್ಲ ಅವರು. ಇದು ತೀರ್ಥಂಕರ ಆಗುವಂಥ ಜೀವ ಇದೆ. ಕೇಳಿ, ತೀರ್ಥಂಕರ ಆಗುವಂಥ ಜೀವ ಇದೆ, ಇದು ವಿಶೇಷವಾದ ಜೀವ ಇದೆ. ಅದು ತೀರ್ಥಂಕರ ಅಂದರೆ ಏನು, ಸಾಮಾನ್ಯ ಜೀವ ಅಲ್ಲ. ಅದು ತೀರ್ಥಂಕರ ಪ್ರಕೃತಿ ಬಂಧ ಮಾಡಿಕೊಂಡ್ರು ಜೀವ ಸಾಮಾನ್ಯ ಜೀವ ಇರಲ್ಲ, ಅದು ವಿಶೇಷವಾದ ಜೀವ. ಆ ಜೀವದ ಅಪೇಕ್ಷೆಯಿಂದ ಇದಕ್ಕೆ ನಾವು ಉಪದೇಶ ಕೊಡಬೇಕು, ಸಿಂಹದ ಪರ್ಯಾಯದಲ್ಲಿ ಅಹಿಂಸಾ ಪಾಲನೆ ಮಾಡಿಸಬೇಕು ಅನ್ನೋಂಥ ಉದ್ದೇಶದಿಂದ ಬಂದು ಉಪದೇಶ ಕೊಟ್ಟರು. ಸಾಮಾನ್ಯ ಜೀವಿಗಳಿಗೆ ಅವರು ಎಲ್ಲರಿಗೂ ಉಪದೇಶ ಕೊಡ್ಕೋತ ಕೂರಲಿಲ್ಲ. ಎಲ್ಲ ಭವ್ಯ ಜೀವಿಗಳು ಮಿಥ್ಯಾತ್ವದಲ್ಲಿದ್ದಾವ, ಕೆಟ್ಟ ಪರ್ಯಾಯಗಳಿದ್ದಾವೆ, ಎಲ್ಲರಿಗೂ ಹೋಗಿ ಉಪದೇಶ ಕೊಟ್ರೆ ನೋಡ್ರಿ ಅವರು. ಆ ಸಿಂಹಕ್ಕೆ ಯಾಕೆ ಹೋಗಿ ಕೊಟ್ರವರು? ಆ ಜಂಗಲದಲ್ಲಿ ಆ ಕಾಡಲ್ಲಿ ಮತ್ತೆ ಬೇರೆ ಬೇರೆ ಪ್ರಾಣಿಗಳಿಲ್ಲಾಗಿದ್ವಾ? ಎಲ್ಲರಿಗೂ ಕೊಡ್ಬೋದಿತ್ತು, ಅವರು ಕೊಡ್ಲಿಲ್ಲ. ಆ ಸಿಂಹಗೆ ಯಾಕೆ ಓದಿ ಕೊಟ್ಟರು? ಯಾಕಂದರೆ ಅದು ವಿಶೇಷವಾದ ಜೀವ ಇತ್ತು, ತೀರ್ಥಂಕರ ಆಗುವಂಥ ಜೀವ ಇತ್ತು. ಆ ಕಾರಣ ಅದಕ್ಕೆ ಉಪದೇಶ ಹೋಗಿ ಕೊಟ್ಟರು ಅಂತ ತಿಳ್ಕೊಳ್ಬೇಕಿಲ್ಲಿ. ಎಲ್ಲ ಜೀವಿಗಳು ಅವ್ರಿಗೆ ಗೊತ್ತಿದೆಯಲ್ಲ. ಹಾಗಾದರೆ ಎಲ್ಲ ಜೀವಿಗಳದ್ದು ಗೊತ್ತು ಅವರಿಗೆ, ಭವ್ಯ ಯಾವಿದಾವ ಅಭವ್ಯ ಯಾವಿದಾವ. ಎಲ್ಲರಿಗೂ ಉಪದೇಶ ಕೊಡ್ಕೋತ ಕೂರ್ಬೋದಿತ್ತಲ್ಲ, ಇಲ್ಲ. ಹಾಗೆ ಅವಧಿ ಜ್ಞಾನದಲ್ಲಿ ತಿಳಿಬೋದು. 3 ಭವ ಪ್ರತ್ಯಯ ಅವೆಲ್ಲ ಬರ್ತಾವೆ ನೋಡ್ರಿ ಇದ್ರಾಗ. ಈ ಪ್ರಕಾರ ಹೀಗೆ ಮೂರು ಭವಗಳ ಬಗ್ಗೆ, 7 ಭವಗಳ ಬಗ್ಗೆ ಇಲ್ಲಿ ತನಕ ಮಾತ್ರ. ಆ ಜೀವದ ಸಂಪೂರ್ಣ ಪರ್ಯಾಯಗಳನ್ನ ತಿಳ್ಕೊಳ್ಬೇಕಾದ್ರೆ ಅದು ಕೇವಲಿಗಳು ಮಾತ್ರ ಹೇಳಕ್ಕೆ ಸಾಧ್ಯ. ಕೇವಲ ಜ್ಞಾನ ನೋಡ್ರಿ. ಯಾವ ಜ್ಞಾನ ಪ್ರಶ್ನತನ? ಕೇವಲ ಜ್ಞಾನ. ಎಲ್ಲರಿಗೂ ಇರಲ್ಲ, ಎಲ್ಲ ಪರ್ಯಾಯದಲ್ಲಿ ಇರಲ್ಲ. ಅಯ್ಯೋ ಕತಿಯಪ್ಪ ಇವ್ರದ್ದೆಲ್ಲ. ಇನ್ನು ಅದೇ ಹೇಳ್ತಾರೆ, ಒಬ್ರಿಗೆ ಒಂದು ಪ್ರಶ್ನೆ ಅದೇ ಪ್ರಶ್ನೆಯಾಗಿ ರಿಪೀಟ್ ಮತ್ತೆ. ಎಲ್ಲರಿಗೂ ಆ ಜ್ಞಾನ ಇರುವುದಿಲ್ಲ. ಕೇವಲ ಜ್ಞಾನದಲ್ಲಿ ಮಾತ್ರ ಅದೆಲ್ಲ ಇರುತ್ತೆ. ಸಂಪೂರ್ಣ ಜ್ಞಾನ, ಸಂಪೂರ್ಣ ಪರ್ಯಾಯ, ಚರ ಅಚರ ಜೀವಿಗಳ ಸಂಪೂರ್ಣ ಪರ್ಯಾಯ, ಭೂತ ಭವಿಷ್ಯ ವರ್ತಮಾನ ತಿಳ್ಕೊಳ್ಳುವಂಥ ಸಾಮರ್ಥ್ಯ ಮಾತ್ರ ಇರೋದು ಕೇವಲ ಜ್ಞಾನದಲ್ಲಿ. ಕೇವಲ ಜ್ಞಾನ ಬಿಟ್ಟರೆ ಯಾವುದೇ ಪರ್ಯಾಯದಲ್ಲಿ ಈ ಎಲ್ಲ ತಿಳ್ಕೊಳ್ಳೋಕ್ಕೆ ಯೋಗ್ಯ ಜ್ಞಾನ ಯಾವುದೂ ಇಲ್ಲ. ಈಗ ನಿಮ್ಮ ಹತ್ರ ಅವಧಿ ಜ್ಞಾನ ಇರಲಿ, ಅಥವಾ ಮನಃಪರ್ಯ ಜ್ಞಾನ ಇರಲಿ, ಮತಿ ಜ್ಞಾನ ಇರಲಿ, ಶ್ರುತ ಜ್ಞಾನ ಇರಲಿ, ಇವೆಲ್ಲ ಜ್ಞಾನ ಯಾವಿದಾವ? ಇವೆಲ್ಲ ಯಾವ ಸೀಮಿತ, ಇದಕ್ಕೆ ಒಂದು ಸೀಮೆ ಇದೆ ಅದಕ್ಕೆ. ಅದಕ್ಕೆ ಕೇವಲ ಜ್ಞಾನಕ್ಕೆ ಸೀಮೆನೇ ಇಲ್ಲ. ಅದು ಲೋಕ ಅಲೋಕದ, ಬರೀ ಲೋಕ ಅಷ್ಟಲ್ಲ, ಆ ಅಲೋಕದಲ್ಲಿರುವಂಥ ಕೂಡ ಸಂಪೂರ್ಣ ಎಲ್ಲ ಜ್ಞಾನ ತಿಳ್ಕೊಳ್ಳೋಂಥ ಸಾಮರ್ಥ್ಯ ಅವರಿಗೆ ಕೇವಲಿಗಳಿಗಿರುತ್ತೆ. ಅದಕ್ಕೆ ವಿಶೇಷವಾದ ಏನಾದರೂ ತಿಳ್ಕೊಳ್ಬೇಕಾಗಿತ್ತಂದರೆ ಅದು ಕೇವಲಿ ಗಮ್ಯ ಅಂತ ತಿಳ್ಕೊಳ್ಳೋದಲ್ಲಿ. ಕೇವಲಿ ಭಗವಂತರೇ ಅದನ್ನು ಹೇಳಕ್ಕೆ ಸಾಧ್ಯ ಇದೆ, ಸಾಮಾನ್ಯರ ಕಡೆಯಿಂದ ಇಲ್ಲ ಅಂತ ತಿಳ್ಕೊಳ್ಬೇಕು. ಪ್ರತಿಕ್ರಿಯೆ ಇರಲ್ಲ ಅವ್ರಿಗೆ, ಎಲ್ಲ ಕಾಣಿಸ್ತಾ ಇದೆ ಅವರಿಗೆ. ಈಗ ನೀವು ಇಲ್ಲಿ ಏನು ಮಾಡ್ತಾಯಿದ್ದೀರಾ? ನೀವು ಇಲ್ಲಿ ಕೂತ್ಕೊಂಡಿದ್ದೀರಾ, ಈಗ ನನ್ನ ಎದುರುಗಡೆ ಕೂತ್ಕೊಂಡಿದ್ದೀರಾ. ಈಗ ನನ್ನ ಎದುರುಗಡೆ ಕೂತ್ಕೊಂಡು ಜಿನವಾನಿ ಕೇಳ್ತಿದ್ದೀರಾ.
ಆದರೆ ನಿಮ್ಮ ಮನಸ್ಸಿನೊಳಗಡೆ ಏನೇನು ನಡೀತಿದೆ ಅದೆಲ್ಲ ಕಾಣಿಸ್ತಿದೆ ಅಲ್ಲಿ. ಎಷ್ಟು ಹುಚ್ಚಿದ ನೋಡುವ ಅಂತ ಅಂತಿರ್ತಾರೆ ಅವ್ರ ಭಗವಂತರು. ಅವ್ರವ್ರ ಮನಸ್ಸಲ್ಲಿ ಅವ್ರ ಯೋಚನೆ, ಭಗವಂತನ ವಾಣಿ ಕೇಳಕ್ಕೆ ಕೂತ್ಕೊಂಡನ, ಮತ್ತು ಮನಸ್ಸಲ್ಲಿ ಏನೇನೋ ಮಾತಾಡ್ಕೊತ ಕೂತಾನ, ಮನಸ್ಸಲ್ಲಿ ಏನೇನೋ ವಿಚಾರಗಳು ಮಾಡ್ಕೊತ ಕೂತಾನ ಅಂತ ಆ ಕೇವಲಿ ಭಗವಂತರಿಗೆಲ್ಲ ಕಾಣಿಸ್ತಾ ಇದೆ. ನಾವು ಅನ್ಬೋದು ಲಾಕ್ ಮಾಡ್ಕೊಂಡು ಒಳಗಡೆ ಏನು ಮಾಡ್ರಿ ಅದು ಜಗತ್ತಿಗೆ ಕಾಣಿಸಲ್ಲ ಅಂತ, ಆ ಭಗವಂತನಿಗೆಲ್ಲ ಕಾಣಿಸ್ತಾ ಇದೆ. 20 ಜನ ಇದರಲ್ಲಿ ತೀರ್ಥಂಕರರು. ಎಷ್ಟು? 20 ಜನ ನಮ್ಮನ್ನು ನೋಡ್ಕೊತ ಕೂತಾರಲ್ಲಿ. ಅದ್ರ ಜೊತೆಗೆ ಮತ್ತೆ ಎಷ್ಟೋ ಅರ್ಹಂತರಿದಾರಲ್ಲಿ, ಎಷ್ಟೋ ಕೇವಲಿಗಳಿದಾರಲ್ಲಿ ಆ ವಿದೇಶೇತರದಲ್ಲಿ. ಅವ್ರು ನಮ್ಮನ್ನೆಲ್ಲ ನೋಡ್ಕೊತ ಕೂತಾರ. ಇವು ಏನು ಮಾಡ್ತಾ ಇದ್ದಾನ, ಏನು ನಡೆಸ್ತಾ ಇದ್ದಾನ, ಏನೇನು ನಡೀತಾ ಇದೆ ಎಲ್ಲ ನೋಡ್ಕೊಂಡು ಕೂತಾರ ಅವ್ರು. ಅರ್ಹಂತ ಪರಮೇಷ್ಠಿಗಳು, ಕೇವಲಿ ಭಗವಂತರು, ಅವ್ರು ಬರೀ ವಿದೇಶೇತರಕ್ಕೆ ಸೀಮಿತರಲ್ಲ. ಇಲ್ಲಿ ಭರತ ಕ್ಷೇತ್ರದಲ್ಲಿ ಏನು ನಡೀತಾ ಇದೆ, ಐರಾವತ ಕ್ಷೇತ್ರದಲ್ಲಿ ಏನು ನಡೀತಾ ಇದೆ, ಲೋಕದಲ್ಲಿ ಏನು ನಡೀತಾ ಇದೆ, ಸ್ವರ್ಗದಲ್ಲಿ ಏನು ನಡೀತಾ ಇದೆ, ನರಕದಲ್ಲಿ ಏನು ನಡೀತಾ ಇದೆ, ನಿಗೋದಲ್ಲಿ ಏನು ನಡೀತಾ ಇದೆ, ಈ ಲೋಕದ ಹೊರಗಡೆ ಏನು ನಡೀತಾ ಇದೆ, ಚರ ಅಚರ ಸಂಪೂರ್ಣ ಪರ್ಯಾಯಗಳನ್ನು ತಿಳ್ಕೊಳ್ಳೋಂಥ ಸಾಮರ್ಥ್ಯ ಆ ಕೇವಲಿ ಭಗವಂತರಿಗಿದೆ. ಕೇವಲಿ ಭಗವಂತರನ್ನು ಬಿಟ್ಟು ತಿಳ್ಕೊಳ್ಳೋಂಥ ಸಾಮರ್ಥ್ಯ ಯಾರಿಗೂ ಇಲ್ಲ. ಅರ್ಥ ಆಯ್ತಾ? ಕಟ್ಟೆ ಕತ್ತಿ ಮಾರೇ ಅವ್ರದ್ದು. ಹಾಂ, ಇಲ್ಲ, ಚಾರಣ ವೃದ್ಧಿಧಾರಿಗಳು ಬಂದಿದ್ದರು. ಅವಾಗ ಹೇಳಿದೆ ನಿಮಗೆ, ಆ ಜೀವ ವಿಶೇಷವಾದ ಜೀವ ಇತ್ತಂತ ಬಂದಿದ್ದರು. ನೀವು ಇಲ್ಲೇ ಇದ್ರಿ, ಎಲ್ಲಿ ಬೇರೆ ಕಡೆ ಹೋಗಲಾಗಿದ್ರಿ. ಅದಕ್ಕೆ ನಾವು ಇಲ್ಲಿ ಹೇಳ್ತಾ ಇರೋದು ನೋಡ್ರಿ, ಹೇಳುವಾಗ ನಮ್ಮ ಮನಸ್ಸು ಸ್ಥಿರವಾಗಿ ನಾವು ಕೇಳಬೇಕು. ಮನಸ್ಸು ಎಲ್ಲೆಲ್ಲೋ ಬಿಟ್ಕೊಂಡು ಕೇಳ್ಕೊತೀವಿ ಅಂದರೆ ಒಂದು ಏನು ಹೇಳ್ತಾರಂತ ಇದಾಗತ್ತೆ, ಎಲ್ರಿಗೂ ಸಾಮಾನ್ಯವಾಗತ್ತೆ ಅದು. ಈಗ ನಾನು ಏನೋ ಒಂದು ಪ್ರಶ್ನೆಗೆ ಉತ್ತರ ಹೇಳ್ತಾ ಇದ್ದೀನಿ, ಆ ಪ್ರಶ್ನೆ ಉತ್ತರ ಕೇಳ್ತಾ ಕೇಳ್ತಾ ನೀವು ಮತ್ತೊಂದು ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗ್ತೈತೆ ಅಂದರೆ ಈ ಉತ್ತರ ನೀವು ಸರಿಯಾಗಿ ಕೇಳ್ಕೊಳ್ಳಲ್ಲ. ಈ ಉತ್ತರ ತಿಳ್ಕೊಳ್ತಾ ಇರುವಾಗ ನಿಮ್ಮ ಮನಸ್ಸಿನಲ್ಲಿ ಮತ್ತೆ ಬೇರೆ ಪ್ರಶ್ನೆ ಯೋಚನೆ ಮಾಡ್ತಿದ್ರಂತಂದರೆ ಈ ಉತ್ತರ ನೀವು ಸರಿಯಾಗಿ ತಿಳ್ಕೊಳ್ಳಲ್ಲ. ಅದಕ್ಕೆ ಉತ್ತರ ಹೇಳ್ತಾ ಇರುವಾಗ ಮಾತ್ರ ಸಮಾಧಾನವಾಗಿ ಕೇಳ್ಕೊಳ್ಳೋದು. ಮತ್ತೆ ಪ್ರಶ್ನೆ 1000 ಕೇಳಿ, ಉತ್ತರ ನೀವು ಸರಿಯಾಗಿ ಕೇಳ್ಕೊಳ್ದ್ರೆ ನಿಮ್ಗೆ ಪ್ರಶ್ನೆ ನೀವು ಎಷ್ಟು ಕೇಳಿದ್ರೆ ಅದಕ್ಕೆ ಏನೂ ಪ್ರಯೋಜನ ಇಲ್ಲ. ವೈಭವನ ಯಾಕಂತ ಹೇಳ್ರಿ, ಪ್ರಶ್ನೆ ಕೇಳಲ್ಲ, ಯಾಕೆ ಹೀಗೆ ಅಂತ ಕೇಳಲ್ಲ. ಯಾಕೆ ಹೀಗೆ ಅಂತ ಕೇಳಿಯಲ್ಲ. ಯಾಕೆ ಹೀಗೆ ಅಂತಂದರೆ ಆತ್ಮನ ಸ್ವಭಾವ ಒಂದು ಸಮಯದಲ್ಲಿ ಒಂದೇ ಕ್ರಿಯೆ ಮಾಡತ್ತೆ, ಎರಡೆರಡು ಕ್ರಿಯೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಕೇಳ್ಕೊಳ್ತಾ ಇರುವಾಗ ಯೋಚನೆ ಮಾಡ್ತಿದ್ರೆ ಅಂದರೆ ಕೇಳ್ಕೊಳ್ಳೋದು ಕೂಡ ನಿಮಗೆ ಕ್ಲಿಯರ್ ಆಗಲ್ಲ. ಕೇಳ್ಕೊಳ್ತಾ ಇರುವಾಗ ಯೋಚನೆ ಮಾಡ್ತಿದ್ರ ಅಂತಂದರೆ ಕೇಳ್ಕೊಳ್ಳೋದು ಕ್ರಿಯೆ ಪೂರ್ಣ ಆಗಲ್ಲ. ಯೋಚನೆಯಲ್ಲಿ ಹೋಗಿದ್ರ, ಇದು ಬರ್ತಾ ಇದೆ, ಹೋಗ್ತಾ ಇದೆ, ಹೊರಗೆ ಹೊಂಟಿದೆ. ಅದು ಕೇಳ್ತಾ ಇರುವಾಗ ಅದನ್ನು ನೀವು ಸಂಪೂರ್ಣ ಕೇಳ್ಕೊಂತ ಕೂತ್ರಂದ್ರೆ ಯೋಚನೆ ಮಾಡಂಗಿಲ್ಲ. ಅವಾಗ ನೀವು ಇದನ್ನೂ ಮಾಡಬೇಕಂತಂದ್ರೆ ಯಾವುದೂ ಸಾಧ್ಯ ಇಲ್ಲ. ಟಾಪಿಕ್ ಅಲ್ಲಿ ನಿಮ್ಮ ಇದರಲ್ಲೇನೆ, ನಿಮ್ಮ ಸಿಸ್ಟಮ್ದಲ್ಲಿ ಟಾಪಿಕ್ ಚೇಂಜ್ ಆಗಿಬಿಟ್ರೆ ಯಾವುದು ಎಲ್ಲ ಹ್ಯಾಂಗ್ ಆಗಿಬಿಡ್ತೈತೆ, ಇದು ಎಲ್ಲ ಸಂಪೂರ್ಣ ಹ್ಯಾಂಗ್ ಆಗಿಬಿಡ್ತೈತೆ. ಅದು ಈಗ ನೋಡಿ, ಒಂದು ಲ್ಯಾಪ್ಟಾಪ್, ಒಂದು ಕಂಪ್ಯೂಟರ್ ಇರುತ್ತೆ, ಅದರಲ್ಲಿ ಒಂದು ನಿಮ್ಮ ಮೊಬೈಲ್ ಇರುತ್ತೆ, ಒಂದು 10-20 ಫಂಕ್ಷನ್ಗಳೆಲ್ಲ ಓಪನ್ ಮಾಡಿಬಿಟ್ಬಿಡೋದು. 10-20 ಆಪ್ಷನ್ಗಳೆಲ್ಲ ಓಪನ್ ಮಾಡಿಬಿಟ್ರಂದ್ರೆ ನಿಮ್ಮ ಮೊಬೈಲ್ ಹ್ಯಾಂಗ್ ಆಗಿಬಿಡುತ್ತೆ, ಲ್ಯಾಪ್ಟಾಪ್ ಕಂಪ್ಯೂಟರ್ ಹ್ಯಾಂಗ್ ಆಗಿಬಿಡ್ತಾವ. ಒಂದು ಸಮಯದಲ್ಲಿ ಒಂದೇ ಆಪ್ಷನ್, ಒಂದು ಸಮಯದಲ್ಲಿ ಒಂದೇ ಸಾಫ್ಟ್ವೇರ್ ಯೂಸ್ ಮಾಡ್ಬೇಕು. ನೀವು 2-3 ಯೂಸ್ ಮಾಡಕತ್ತಾರೆ ಹಿಂಗೆ ಹ್ಯಾಂಗ್ ಆಗಿಬಿಡ್ತಿತ್ತು ನೋಡ್ರಿ. ಅದಕ್ಕೆ ಉಪಯೋಗ ಅಂತ ಅನ್ನೋದು. ಉಪಯೋಗೋ ಲಕ್ಷಣಂ, ಆಚಾರ್ಯ ಉಮಾಸ್ವಾಮಿಗಳು ಹೇಳಿದಾರೆ ಅದನ್ನ. उपयोग एक समय में दीदी एक ही कार्य कर सकते हम, एक समय में एक ही कार्य कर सकते हैं. भले आप सब कार्य कर रहे हो, लेकिन आपका उपयोग है ना, वो एक समय में एक ही कार्य में रहता है. आप देख रहे हो, सुन रहे हो, बात कर रहे हो, तीनों कार्य एक साथ चल रहे होंगे यहाँ पर, फिर भी उपयोग आपका एक समय में एक ही कार्य में रहता है. 4-4, 5-5 कार्यों में नहीं रह सकता. समझ रहे क्या? नहीं तो हैंग हो जाता है. ಹೌದಲ್ರಿ? ಹಿಂಗೆ ಹ್ಯಾಂಗ್ ಆಗಿಬಿಡ್ತೈತೆ ಅದು. ಒಂದೇ ಸಾಧ್ಯನೇ ಇಲ್ಲ. ಭಗವಂತನ ಹೇಳಿರುವಂಥ ಮಾತು ಯಾವತ್ತೂ ಸುಳ್ಳಾಗಕ್ಕೆ ಸಾಧ್ಯ ಇಲ್ಲ. ಉಪಯೋಗ ಅಂದರೆ ಒಂದೇ ಉಪಯೋಗ ಆಗೋದು. ಮನಸ್ಸಿನ ಉಪಯೋಗ ಇರುವಾಗ ವಚನ ಉಪಯೋಗ ಇರಲ್ಲ, ವಚನ ಉಪಯೋಗ ಇರೋವಲ್ಲ, ಕಾಯ ಉಪಯೋಗ ಇರೋಲ್ಲ. ಕ್ರಿಯೆ ಮಾಡ್ತಾ ಇರಬಹುದು, ಅದ್ರ ಉಪಯೋಗ ಅಲ್ಲಿರಲ್ಲ. ಅದೇನೋ ಒಟ್ರಾಶ ಮಾಡ್ತಿರ್ತೈತಿ, ಅದು ಒಟ್ರಾಶ ಏನಾರ ಮಾಡ್ತಿರ್ತೈತಿ ಅದು. ಈ ರೀತಿ ಹೌದಲ್ರಿ? ಹೆಂಗೆ ಮಾಡೋದ? ಖರೇನೆ ಹೇಳೋದು, ನಾವು ಸುಳ್ಳು ಹೇಳಂಗೇ ಇಲ್ಲ. ಹೇಳ್ತಾ ಇರುವಾಗ ಶಾಂತ ಚಿತ್ತವಾಗಿ ಗಮನ ಕೊಡೋದು, ಆಮೇಲೆ ಪ್ರಶ್ನೆ ಕೇಳೋದು.
ಏನೋ ಪ್ರಶ್ನೆ ಬಂದರೂ ಕೂಡ ಅದನ್ನು ಇಟ್ಕೊಂಡ್ಬಿಡೋದು ಅದನ್ನ ಅಲ್ಲಿ. ನೀವು ಒಟ್ಟಾರೆ ಪ್ರಶ್ನೆನೂ ಕೇಳ್ತೀನ, ಇದು ಕೇಳ್ತೀನ, ಇದನ್ನು ಕೇಳ್ತೀನ, ಅದನ್ನು ಕೇಳ್ತೀನ ಅಂತಂದರೆ ತಲೆ ಹಾಳಾಗೋಗ್ಬಿಡ್ತದೆ. ಅದು ಅವಾಗ ಏನೂ ಅರ್ಥ ಆಗಲ್ಲ, ಉತ್ತರನೂ ಇಲ್ಲ, ಪ್ರಶ್ನೆನೂ ಇಲ್ಲ. ಇಲ್ಲ, ಸತ್ಯ ಅದು. ನಮಗೂ ಎಷ್ಟೋ ಸರ್ತಿ ಆಗಿದಾವ. ಗುರುಗಳು ನಮಗೆ ಪ್ರಾರಂಭದಲ್ಲಿ ಅವ್ರಿಗೆ ಹಿಂದಿದಲ್ಲಿ ಹೇಳ್ತೀನಿ, गुरुजी हमें जब प्रारंभ की अवस्था में, हम ब्रह्मचर्य अवस्था में थे, दीक्षा लिए थे, उस समय हमको पढ़ाते थे चंद्रप्रभु सागर जी. और उस समय हम थोड़ा पढ़ने लिखने में थोड़ा हम कमज़ोर थे. हम पढ़ना लिखना उतना हमको नहीं जाता था. क्यों? स्कूल छोड़ने के बाद 15-16 साल के बाद फिर से पेन और बुक हाथ में लिए थे हम. 15-16 साल के बाद हाथ में बुक और पेन ले लिया. कहाँ याद रहेगा 15-16 साल के बाद? कुछ भी नहीं. पढ़ रहे हैं वो, अभी एक सम्यक दर्शन कहकर पढ़ना है, उसको 4 बार सोचना पड़ता था ये क्या है सम्यक दर्शन. ऐसी अवस्था थी 2010 में हमारी. 2010 में हमारी ऐसी अवस्था थी. एक स्वयंभू स्तोत्र पढ़ना है. स्वयंभू स्तोत्र पढ़ने के लिए भी हम कितना डांट खाए गुरुजी से, कितना पीट, यानी बहुत सारा. फिर उस समय हम विचलित होते थे. हम गुरुजी समझा रहे हैं तो हमारा लक्ष्य उधर नहीं है. कौन आ रहा है, कौन कहाँ बैठ रहा है, कौन क्या कर रहा है, कौन से गांव से कोई लोग आए हैं, क्या कर रहे हैं, क्या लेकर आए हैं. इसी में कौन आकर वहाँ चावल कैसे चढ़ा रहा है, वो तीन बार चढ़ाता है कि 5 बार चढ़ाता है, क्या क्या कर रहा है. ये हमारा लक्ष्य उधर जा रहा है. गुरुजी यहाँ पर पढ़ा रहे हैं और हमारा लक्ष्य हमारा कहाँ पर है, विवेक कहाँ पर है, हमारा दूसरी जगह पर है. तो उस समय जो हमने जो गलती किया, गुरुजी ने तो बहुत अच्छे से पढ़ाया हमको, लेकिन हमारी गलती के कारण हम 4-5 साल तक भटकते ही रहे. हम दीक्षा होने के बाद 4-5 साल तक सिर्फ पूरा भटकते रहे. हम भटकते रहे, इतना भटके कि उस समय जितना पापों का बंद किया है ना हमने, डर लगता है एक बार कहीं कि हम दुर्गति ना पहुंचे. इसी की परीक्षा के लिए हम सम्य शिखर जी जाकर आ गए. परीक्षा करने की क्या होता है, भटकना नहीं है, विचलित नहीं होना है. जब चर्चा चलती रहती है उसको ध्यान से सुनना है. समझ में नहीं आ रहा है, कोई बात नहीं है. हमारे आत्मा के ऊपर संस्कार तो हो रहे, उस समय हमारे आत्मा के ऊपर संस्कार तो हो रहे. लैंग्वेज का प्रॉब्लम है, संस्कृत पढ़ रहे, प्राकृत पढ़ रहे, हिंदी पढ़ रहे, कन्नड़ पढ़ रहे, समझ में नहीं आ रहा हमको, कोई बात नहीं है. हमारे आत्मा को कोई लैंग्वेज नहीं है. आत्मा को तो सब लैंग्वेज सही है. हमारे आत्मा के ऊपर संस्कार तो हो रहे हैं. सुनते समय ये देखो दो काम कर रहे हैं वहां पर. ये दो काम कर रहे हैं वहां पर. वही बता रहा हूं और वही कर रहे हैं वहां पर. बाद में तो करते. इसलिए विचलित जब हो गया आप, उस समय आपको लाभ नहीं, आपको हानि ही है. वहां पर विचलित नहीं होना है कभी भी. ಬಂದಿಲ್ಲಿ ಕೆಲಸ ಮಾಡಿ ಹೊಂಟಿವ. साधी मिथ्या दृष्टि को 7 प्रकृति के उपशम, क्षय और क्षोपशम से सम्यक दर्शन होता है. साधी मिथ्या दृष्टि को 7 प्रकृतियों का क्या होना चाहिए, क्षय, उपशम और क्षायिक. नहीं क्या बताया, साधी, हाँ, उपशम, क्षय और क्षोपशमिक, ये तीनों से सम्यक दर्शन प्राप्त हो सकता है. साधी मिथ्या दृष्टि को 7 प्रकृति कौन से बताइए. ये 3 हो गए, माया, लोभ, अनंतानुबंधी, क्रोध, मान, माया, लोभ. ये पहले बोलना है, कषाय पहले बोलना है. अनंतानुबंधी के चतुष्क यानी कौन से, क्रोध, मान, माया, लोभ, ये 4 हो गए. और 3 कौन से, मिथ्यात्व, सम्यक मिथ्यात्व और सम्यक प्रकृति. ये 7 जो प्रकृतियां हैं, ये साधी मिथ्या दृष्टि के 7 प्रकृति में उपशम भी कर सकता है, क्षय भी कर सकता है और क्षौक्षमिक भी कर सकता है. इससे उसे सम्यक दर्शन की प्राप्ति होती है. और अनादि मिथ्या दृष्टि जो है, जिसे अब तक सम्यक दर्शन की प्राप्ति ही नहीं हुआ है,
उसे अभी तक सम्यक दर्शन की प्राप्ति ही नहीं हुआ है, ऐसा जीव अनादि मिथ्या दृष्टि कहलाता है। ऐसा जीव अनादि मिथ्या दृष्टि ಅಂತ ಹೇಳ್ತಾರೆ। अनादि मिथ्या दृष्टि जीव 5 प्रकृतियों के उपशम, क्षय और क्षोपशम से सम्यक दर्शन प्राप्त करता है। 5 प्रकृतियां कौन से 7 प्रकृतियां कौन से अनादि मिथ्या दृष्टि और सादी मिथ्या दृष्टि में। बहुत अच्छे से विषय आज चल रहा है। क्या बताते हैं यहां पर, सादी मिथ्या दृष्टि 7 प्रकृतियों के उपशम से सम्यक दर्शन प्राप्त करता है तथा अनंतानुबंधी क्रोध, मान, माया, लोभ, ये 4 कषाय, मिथ्यात्व, सम्यक मिथ्यात्व और सम्यक प्रकृति, ये 7 प्रकृतियां होती है। अनादि मिथ्या दृष्टि सम्यक मिथ्यात्व, सम्यक प्रकृति को छोड़कर शेष 5 प्रकृतियों का उपशम, क्षय और क्षोपशम होने पर 2 प्रकृतियों को छोड़ देता है। यहां पर कौन सा बताइए, सम्यक ಮಿಥ್ಯಾತ್ವ और सम्यक प्रकृति। ये जो 2 ಪ್ರಕೃತಿ, 2 ಪ್ರಕೃತಿಗಳನ್ನು ಬಿಟ್ಟು ಆ ಅನಾದಿ ಮಿಥ್ಯಾ ದೃಷ್ಟಿಗೆ ಸಮ್ಯಕ್ ದರ್ಶನ ಪ್ರಾಪ್ತಿ ಆಗುತ್ತದೆ। ಯಾವ್ಯಾವುದು, ಚತುಷ್ಕ, ಅನಂತಾನುಬಂಧಿ ಚತುಷ್ಕ ಕ್ಷಯ ಆಗಬಹುದು, ಉಪಶಮ ಆಗಬಹುದು, ಕ್ಷೋಪಶಮ ಆಗಬಹುದು। ಆಮೇಲೆ ಅದರ ಜೊತೆಗೆ ಒಂದು ಮಿಥ್ಯಾತ್ವ। ಇವ 5 ಪ್ರಕೃತಿಗಳನ್ನು ಅದೇನು ಮಾಡ್ಕೊಳ್ಬಹುದು, ಕ್ಷಯ ಮಾಡ್ಕೊಳ್ಬಹುದು, ಉಪಶಮ ಮಾಡ್ಕೊಳ್ಬಹುದು ಅಥವಾ ಕ್ಷೋಪಶಮ ಮಾಡ್ಕೊಳ್ಬಹುದು। ಈ ಪ್ರಕಾರ ಅವಾಗ ಅದಕ್ಕೆ ಆಗುವಂಥ ಸಮ್ಯಕ್ ದರ್ಶನಕ್ಕೆ ಅದು ಏನಂತಾರೆ, ಅದಕ್ಕೆ ಅನಾದಿ ಕಾಲದಿಂದ ಅದಕ್ಕೆ ಸಮ್ಯಕ್ ದರ್ಶನ ಪ್ರಾಪ್ತಿ ಆಗಲಾಗಿತ್ತು। ಪ್ರಥಮೋಪಶಮ ಸಮ್ಯಕ್ ದರ್ಶನ ಅಂತ ತಿಳ್ಕೊಳ್ಬೇಕು। ಪ್ರಥಮೋಪಶಮ ಸಮ್ಯಕ್ ದರ್ಶನ ಅಂತ ಕೂಡ ಅದಕ್ಕೆ ಹೇಳ್ತಾರೆ। ಈ ಪ್ರಕಾರ ತಿಳ್ಕೊಳ್ಬೇಕು ಇಲ್ಲಿ। औपशमिक, क्षायिक और क्षौपशमिक सम्यक दर्शन प्राप्त करता है। औपशमिक सम्यक दर्शन, क्षायिक सम्यक दर्शन ಮತ್ತು क्षौपशमिक सम्यक दर्शन 3 सम्यक दर्शन ಪ್ರಾಪ್ತಿ ಮಾಡ್ಕೊಳ್ಬಹುದು ಅಂತ ನೋಡ್ರಿ ಅನಾದಿ ಮಿಥ್ಯಾ ದೃಷ್ಟಿ ಜೀವ। ಡೈರೆಕ್ಟ್ क्षायिक सम्यक दर्शन ಕೂಡ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ ಇಲ್ಲಿ ಈ ಪ್ರಕಾರ। मिथ्यात्व के जाल में अनादिकाल से यह जीव फंसा हुआ है। मिथ्यात्व महादुखदायक है। चारों गतियां 84 लाख योनियों का कारण है। 4 जो गतियां हैं 84 लाख योनियों का कारण है, परंतु काल लब्धि के आने पर मिथ्या दृष्टि सम्यक दृष्टि हो जाता है। अनुकूल निमित्त मिलने पर, परंतु प्रतिकूल निमित्त मिलने पर सम्यक दृष्टि मिथ्या दृष्टि हो जाता है। ನೋಡ್ರಿ ಎಷ್ಟು ಸುಂದರ ಹೇಳ್ತಾರೆ ಇಲ್ಲಿ। ಸಮ್ಯಕ್ ದೃಷ್ಟಿ ಕೂಡ ಮಿಥ್ಯಾ ದೃಷ್ಟಿ ಆಗಬಹುದು, ಮಿಥ್ಯಾ ದೃಷ್ಟಿ ಕೂಡ ಸಮ್ಯಕ್ ದೃಷ್ಟಿ ಆಗಬಹುದು। ಅನುಕೂಲ ಪರಿಸ್ಥಿತಿ ಸಿಕ್ಕಾಗ ಮಿಥ್ಯಾ ದೃಷ್ಟಿ ಸಮ್ಯಕ್ ದೃಷ್ಟಿ ಆಗಬಹುದು ಮತ್ತು ಪ್ರತಿಕೂಲ ಪರಿಸ್ಥಿತಿ ಸಿಕ್ಕಾಗ ಮಿಥ್ಯಾ ದೃಷ್ಟಿ ಸಮ್ಯಕ್ ದೃಷ್ಟಿ ಮಿಥ್ಯಾ ದೃಷ್ಟಿ ಆಗಬಹುದು ಅಂತ ತಿಳ್ಕೊಳ್ಬೇಕಿಲ್ಲಿ। परंतु भव्य अभव्य नहीं होता और भव्य कभी भी भव्य नहीं होगा। क्या बता रहे यहां पर, परंतु आदरे भव्य जीव कभी भी अभव्य नहीं होता और अभव्य जीव कभी भी भव्य नहीं होता। समझ रहे क्या? इस प्रकार कभी भी भव्य नहीं होगा, ऐसा स्वभाव है। ये रीति ಅದರದೇನಿದೆ स्वभाव ಇದೆ। भव्य का स्वरूप जिसके सम्यक दर्शन आदि भाव प्रकट होने की योग्यता है वह भव्य कहलाता है। ಯಾರಿಗೆ सम्यक दर्शन ಪ್ರಾಪ್ತ ಆಗುವಂತ ಯೋಗ್ಯತೆ ಅದಕ್ಕಿದೆ ಆ ಜೀವ ಭವ್ಯ ಇದೆ ಅಂತ ತಿಳ್ಕೊಳ್ಬೇಕು। ಅಥವಾ जिनके घाती कर्म नष्ट हो गए हैं उनका सर्व सुख संपूर्ण सुखों में उत्कृष्ट है, यह सुनकर जो श्रद्धा करता है वह भव्य है। भव्य ಯಾರಂತ ನಾವು ತಿಳ್ಕೊಳ್ಳೋದಿಲ್ಲ। ಸಂಪೂರ್ಣ ಕರ್ಮಗಳನ್ನು, ಘಾತಿ ಕರ್ಮಗಳನ್ನು ಕ್ಷಯ ಮಾಡಿಕೊಂಡಿರುವಂಥ, ಸಂಪೂರ್ಣ ಸುಖಗಳನ್ನು ಪ್ರಾಪ್ತಿ ಮಾಡಿಕೊಂಡಂಥ ಕೇವಲಿ ಭಗವಂತರು, ಅವರೇ ನಿಜವಾದ ಕೇವಲಿ ಭಗವಂತರಂತ ಯಾರು ಶ್ರದ್ಧೆ ಮಾಡ್ತಾರ ಆ ಜೀವ ಭವ್ಯ ಇದೆ ಅಂತ ತಿಳ್ಕೊಳ್ಬಹುದು। ಯಾರಿಗೆ ಶ್ರದ್ಧೆ ಇಲ್ಲ, ಸಾಮಾನ್ಯ ವ್ಯವಹಾರದಲ್ಲಿದು ಯಾರಿಗೆ ಆ ಶ್ರದ್ಧೆ ಇಲ್ಲ ಅದು ಅಭವ್ಯ ಜೀವ ಅಂತ ತಿಳ್ಕೊಳ್ಬಹುದು ಅಂತ ಇಲ್ಲಿ ಹೇಳ್ತಾರೆ। समझ रहे क्या? भव्य का अभव्य का स्वरूप जिनके सम्यक दर्शन आदि प्रकट होने की योग्यता नहीं है उसे अभव्य कहते हैं। अथवा जो अनंतानंत काल में भी मोक्ष को नहीं प्राप्त कर पाएगा वह अभव्य है। सम्यक दर्शन प्राप्ति ಮಾಡಿಕೊಳ್ಳುವಂತ ಯೋಗ್ಯತೆನೇ ಅದಕ್ಕಿಲ್ಲ ಆ ಜೀವ ಏನದು ಅಭವ್ಯ ಇದೆ, ಮತ್ತು ಮೋಕ್ಷ ಪಡ್ಕೊಳ್ಳುವಂತ ಸಾಮರ್ಥ್ಯನೇ ಅದರಲ್ಲಿಲ್ಲ, ಆ ಜೀವಕ್ಕೆ ನಾವು ಅಭವ್ಯ ಅಂತ ಹೇಳಬಹುದು ಅಂತ ಹೇಳ್ತಾರೆ। ಭವ್ಯಕ್ಕೆ अन्य प्रकार से 3 भेद है। ಭವ್ಯದ ಎಷ್ಟು ಭೇದಗಳು ಹೇಳಿದರಲ್ಲಿ 3 ಭೇದಗಳನ್ನು ಹೇಳ್ತಾರೆ। ಆಸನ್ನ ಭವ್ಯ,
ದೂರಭವ್ಯ ಔರ್ ಅಭವ್ಯ ಸಮಭವ್ಯ ಅಂತ ಇಲ್ಲಿ ಮೂರು ಪ್ರಕಾರದ ಭೇದ ಹೇಳಿದ್ರಲ್ಲಿ. ಯಾವ್ಯಾವುದು? ಆಸನ್ನ ಭವ್ಯ, ದೂರಭವ್ಯ ಮತ್ತು ಅಭವ್ಯ ಸಮಭವ್ಯ ಅಂತ ಹೇಳ್ತಾರೆ. ಅಲ್ಲಿ ಮೂರು ಭೇದಗಳನ್ನು ಹೇಳ್ತಾರೆ. ಆಸನ್ನ ಭವ್ಯ का स्वरूप जो थोड़े काल में मुक्त होता है वह ಆಸನ್ನ ಭವ್ಯ कहलाता है. ಇನ್ನು ಸ್ವಲ್ಪ ಕಾಲದಲ್ಲಿ ಅದು ಜೀವ ಏನಾಗೋದಿದೆ, ಮುಕ್ತಿಯನ್ನು ಪಡ್ಕೊಳ್ಳೋದಿದೆ, ಅದಕ್ಕೆ ಆಸನ್ನ ಭವ್ಯ ಅಂತ ಹೇಳ್ತಾರೆ. दूर भव्य जो बहुत काल में मुक्त होते हो वह दूर भव्य है. ಇನ್ನು ಬಹಳ ಕಾಲದ ನಂತರ ಅದಕ್ಕೆ ಮುಕ್ತಿ ಸಿಗೋದಿದೆ, ಅದಕ್ಕೆ दूर भव्य ಅಂತ ಹೇಳ್ತಾರೆ. अभव्य समभव्य जो अभव्य हैं या अभव्यों के समान नित्य निगोद को प्राप्त हुए हैं वह भव्य अथवा जे त्रिकाल विषय मुक्त होने के नहीं केवल मुक्त होने की योग्यता ही को धरे है ते ಅಭವ್ಯ ಸಮಭವ್ಯ ಹೇ. ಅಭವ್ಯರ ಸಮಾನ ಭವ್ಯ ಜೀವ ಅಂತ ತಿಳ್ಕೊಳ್ಬೇಕು ಅಂತ ತಿಳಿ ಹೇಳ್ತಾರೆ. ಅಂದರೆ ಅನಾದಿ ಕಾಲದಿಂದ ಮಿಥ್ಯಾತ್ವದಲ್ಲಿ ಅವು ಹೊರಪಡಿಸ್ತಾ ಇದ್ದಾವೆ, ಮಿಥ್ಯಾತ್ವದಲ್ಲೇ ಕೂತ್ಕೊಂಡವ, ಅಲ್ಲಿಂದ ಹೊರಗಡೆ ಬರಲಿಕ್ಕೆ ಅದಕ್ಕೆ ಆ ಸಾಮರ್ಥ್ಯ, ಆ ಪರಿಸ್ಥಿತಿ, ಆ ವ್ಯವಸ್ಥೆ ಏನೂ ಅದಕ್ಕೆ ಸಿಕ್ಕಿಲ್ಲ. ಅದು ಅಭವ್ಯ ಸಮ ಭವ್ಯ ಅಂತ ತಿಳ್ಕೊಳ್ಬೇಕು. ಭವ್ಯ ಜೀವ ಇದಾದ್ರೆ ಅಭವ್ಯ ಸಮಾನವಾಗಿ ಅವು ಅಲ್ಲೇ ಅನಾದಿ ಕಾಲದಿಂದ ಇದಾವೆ, ಅದಕ್ಕಿನ್ನೂ ಒಂದು ಸರ್ತಿಯೂ ಅದಕ್ಕೆ ಸಮ್ಯಕ್ತು ಪ್ರಾಪ್ತಿಯಾಗಿಲ್ಲ ಅಂತ ಜೀವಿಗಳಲ್ಲಿ ತಿಳ್ಕೊಳ್ಬೇಕು. ಜೋ ಜೀವ सिद्धत्व अवस्था पाने के योग्य हैं वे भव्य सिद्ध कहलाते हैं. ಸಿದ್ಧತ್ವ ಅವಸ್ಥೆಯನ್ನು ಯಾರು ಪಡ್ಕೊಳ್ಳೋಂಥ ಸಾಮರ್ಥ್ಯ ಯಾರ ಹತ್ರ ಇದೆ ಅದಕ್ಕೆ ಏನು ಹೇಳ್ತಾರೆ ಅಶೋಕನಲ್ಲಿ? ಭವ್ಯ ಸಿದ್ಧ ಅಂತ ಹೇಳ್ತಾರೆ. किंतु उनके कनको पल यानी स्वर्ण पाषाण में स्वर्ण रहते हुए भी उसको पृथक किया जाना निश्चित नहीं है. उसी प्रकार सिद्धत्व की योग्यता रखते हुए भी कितने ही भव्य जीव अनुकूल सामग्री मिलने पर भी मोक्ष को प्राप्त नहीं कर पाते हैं. ಚಿನ್ನ ಇದೆ, ಪಾಷಾಣದಲ್ಲಿ ಚಿನ್ನ ಇದೆ, ಆದರೆ ಆ ಚಿನ್ನ ಶುದ್ಧ ಆಗಲಿಕ್ಕೆ ತಯಾರಿಲ್ಲ. ಆ ಚಿನ್ನ ಪಾಷಾಣದಿಂದ ಹೊರಗಡೆ ಬರಲಿಕ್ಕೆ ತಯಾರಿಲ್ಲ. ಅದು ಚಿನ್ನ ಆ ಪಾಷಾಣದಲ್ಲಿನೇ ಇರಲಿಕ್ಕೆ ಇಷ್ಟಪಡುತ್ತದೆ. ಅದೇ ರೀತಿ ಭವ್ಯ ಜೀವ ಇದೆ, ಸಿದ್ಧತ್ವ ಪ್ರಾಪ್ತಿ ಮಾಡ್ಕೊಳ್ಳೋಂಥ ಯೋಗ್ಯತಾ ಇದೆ ಅದರ ಹತ್ರ, ಆದರೂ ಸಹ ಅನುಕೂಲ ಸಾಮಗ್ರಿಗಳೆಲ್ಲ ಸಿಕ್ಕಿದ್ರೂ ಸಹ ಅದನ್ನು ಮೋಕ್ಷ ಪ್ರಾಪ್ತಿಗೋಸ್ಕರ ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಈಗ ನಿಮಗೆ ಶರೀರ ಸಿಕ್ಕಿಲ್ವಾ, ಮನುಷ್ಯ ಪರ್ಯಾಯ ಸಿಕ್ಕಿಲ್ವಾ, ದಿಗಂಬರ ದೀಕ್ಷೆ ತಗೊಳ್ಳೋಂಥ ಯೋಗ್ಯತೆ ನಿಮ್ಮ ಹತ್ರ ಇಲ್ವಾ, ಇವೆಲ್ಲ ಇದಾವ, ಆದರೂ ಸಹ ನಾವು ದಿಗಂಬರ ದೀಕ್ಷೆ ತಗೊಳ್ತಾ ಇಲ್ಲ. ಸಿದ್ಧತ್ವ ಪಡ್ಕೊಳ್ಳೋಂಥ ಯೋಗ್ಯತೆ ಇಲ್ವಾ ನಿಮಗೆ, ಸಿದ್ಧ ಪದ ಪ್ರಾಪ್ತಿ ಮಾಡ್ಕೊಳ್ಳೋಂಥ ಯೋಗ್ಯತೆ ಅರ್ಹತೆ ಇಲ್ವಾ ನಿಮ್ಮ ಹತ್ರ, ಎಲ್ಲ ಇದೆ, ಆದರೂ ಸಹ ನಾವು ಅದನ್ನು ಸದುಪಯೋಗ ಮಾಡ್ಕೊಳ್ತಿಲ್ಲ. ಅಂದ್ರೆ ಅದರ ಅರ್ಥ ಏನು ಹೇಳ್ತಾರೆ ಅಂತಂದ್ರೆ, ಆ ಜೀವಕ್ಕೆ ಸಂಪೂರ್ಣ ಸಾಮಗ್ರಿಗಳು ಏನಿದಾವ ಇವೆಲ್ಲ ಸಿಕ್ಕಿದಾವ, ಸಿದ್ಧತ್ವ ಪಡ್ಕೊಳ್ಳೋಂಥ ಸಾಮಗ್ರಿಗಳು ಸಿಕ್ಕಿದಾವ, ಆದರೂ ಕೂಡ ಮುಕ್ತಿ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಪುರುಷಾರ್ಥ ಮಾಡ್ತಾ ಇಲ್ಲ. ಆ ಜೀವಿಗಳು ಏನು ಮಾಡ್ಕೊಳ್ಳೋದು, कोई भव्य असंख्यात, कोई असंख्यात संख्यात और कोई अनंत अनंत काल में सिद्ध होंगे. ಕೆಲವೊಂದು ಭವ್ಯ ಜೀವಿಗಳೇನಿದಾವ ಅದು ಸಂಖ್ಯಾತ ಕಾಲದಿಂದ, ಅಸಂಖ್ಯಾತ ಕಾಲದಿಂದ ಮತ್ತು ಅನಂತಾನಂತ ಕಾಲ ಹೋದ ನಂತರ ಆ ಜೀವ ಸಿದ್ಧ ಪದ ಪ್ರಾಪ್ತಿ ಮಾಡ್ಕೊಳ್ಬಹುದು. ಇನ್ನು ಸಂಖ್ಯಾತರಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀರೋ, ಅಸಂಖ್ಯಾತರಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀರೋ ಅಥವಾ ಅನಂತಾನಂತರಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀರಿ ಹೇಳ್ರಿ? संख्यात भवों के बाद मुक्ति पाना इच्छा करते हो क्या? असंख्यात भव के बाद मुक्ति पाना इच्छा करते हो क्या? अनंतानंत भव होने के बाद मुक्ति पाने की इच्छा करते हो? बताओ. अभी संख्यात में ही हो, अभी कहां पर हो? संख्यात में हो, फिर ले लो. ಗೊತ್ತಿಲ್ಲ, ಪ್ರಯತ್ನ ನಾವೇ ಮಾಡಬೇಕು. और कुछ ऐसे है जो अनंतानंत काल में भी सिद्ध नहीं होंगे. ಕೆಲವೊಂದು ಜೀವ ಇಂಥವು ಇದಾವೆ ಭವ್ಯ ಜೀವಿಗಳು, ಕೆಲವೊಂದು ಜೀವ ಭವ್ಯ ಜೀವಿಗಳು ಕೂಡ ಇದಾವ, ಅನಂತಾನಂತ ಕಾಲಗಳು ಕೂಡ ಕಳೆದ್ರೂ ಕೂಡ ಅದಕ್ಕೆ ಸಿದ್ಧತ್ವ ಪದ ಪ್ರಾಪ್ತಿ ಆಗುವುದಿಲ್ಲ. ಅಭವ್ಯ ನಿಯಮ ಸೆ ಮಿಥ್ಯಾ ದೃಷ್ಟಿ ಹಿ ಹೋತೆ ಹೇ. ಅಭವ್ಯ ಜೀವ ನಿಯಮದಿಂದ ಯಾರಿರ್ತಾರೋ ಮಿಥ್ಯಾ ದೃಷ್ಟಿಯಾಗೇ ಇರ್ತಾರ. ಪರಂತು ಭವ್ಯ ದೋ ಪ್ರಕಾರಕ್ಕೆ ಹೋತೆ ಹೇ. ಆದರೆ ಭವ್ಯ ಎರಡು ಪ್ರಕಾರದಿರ್ತಾವ, ಭವ್ಯ ಸಮ್ಯಕ್ ದೃಷ್ಟಿ ಅವ್ರ ಭವ್ಯ ಮಿಥ್ಯಾ ದೃಷ್ಟಿ. ಎರಡು ಪ್ರಕಾರದ ಭವ್ಯಗಳು ಕೂಡ ಇರ್ತಾರ. ಭವ್ಯ ಸಮ್ಯಕ್ ದೃಷ್ಟಿಗಳು ಕೂಡ ಇರ್ತಾರ, ಭವ್ಯ ಮಿಥ್ಯಾ ದೃಷ್ಟಿಗಳು ಕೂಡ ಇರ್ತಾರ. ಇನ್ನು ನಾವು ಯಾವ ಇದರಲ್ಲಿ ಬರ್ತೀವಿ ಯೋಚನೆ ಮಾಡೋದು. ಭವ್ಯ ಸಮ್ಯಕ್ ದೃಷ್ಟಿ ಮಿಥ್ಯಾ ದೃಷ್ಟಿ ಹೋ ಸಕ್ತಾ ಹೇ.
भव्य सम्यक दृष्टि मिथ्या दृष्टि हो सकता है, भव्य मिथ्या दृष्टि सम्यक दृष्टि हो सकता है. ಭವ್ಯ ಸಮ್ಯಕ್ ದೃಷ್ಟಿ ಮಿಥ್ಯಾ ದೃಷ್ಟಿ ಆಗಬಹುದು, ಭವ್ಯ ಮಿಥ್ಯಾ ದೃಷ್ಟಿ ಸಮ್ಯಕ್ ದೃಷ್ಟಿ ಆಗಬಹುದು. ಪರಂತು ಆದರೆ ಭವ್ಯ ಅಭವ್ಯ और ಅಭವ್ಯ ಭವ್ಯ नहीं हो सकता है. ಆದರೆ ಭವ್ಯ ಜೀವ ಅಭವ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅಭವ್ಯ ಜೀವ ಭವ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ऐसा नियम है. ಈ ರೀತಿ ನಿಯಮ ಇದೆ. ಯಾಕೆ ಎಂತ ಕ್ಯೂ ಕಿಂತು ಪರಂತು ಪ್ರಶ್ನೆ ಇಲ್ಲ. नियम ಅಂದ್ರೆ नियम, परंतु मुनिव्रत दोनों धारण कर सकते हैं, लेकिन भव्य भी मुनिव्रत धारण कर सकता है और अभव्य जीव भी मुनिव्रत धारण कर सकता है. अभी उसमें समझना बहुत मुश्किल है. अभव्य मिथ्या दृष्टि है, मिथ्या दृष्टि जीव भी मुनि दीक्षा धारण कर सकता है और भव्य सम्यक दृष्टि सहित मुनिव्रत धारण कर सकता है. दोनों मुनिव्रत धारण कर सकते हैं, परंतु सम्यक तो सहित व्रत धारण करने वाला जीव मोक्ष की यात्रा करता है. ಆದರೆ ಸಮ್ಯಕ್ತ್ವ ಸಹಿತ ಮುನಿವ್ರತ ಧಾರಣೆ ಮಾಡುವಂಥ ಜೀವ ಮೋಕ್ಷದ ಯಾತ್ರೆ ಮಾಡಬಹುದು. ನಿಶ್ಚಯದಲ್ಲಿ ಏನನ್ನ ಮತ್ತೊಂದು ಸರ್ತಿ ಕೇಳ್ರಿ. ಹೌದು, ಯಾಕಾಗಲ್ಲ? ನಿಮ್ಮಲ್ಲಿ ಮೋಕ್ಷ ಪಡ್ಕೊಳ್ಳೋಂಥ ಸಾಮರ್ಥ್ಯ ಇದೆ, ನಿಮ್ಮ ಹತ್ರ ಮೋಕ್ಷ ಪಡ್ಕೊಳ್ಳೋಂಥ ಸಾಮರ್ಥ್ಯ ಇದೆ, ಸಿದ್ಧತ್ವ ಪಡ್ಕೊಳ್ಳೋಂಥ ಸಾಮರ್ಥ್ಯ ಇದೆ, ಯೋಗ್ಯತೆ ಇದೆ. ಆದರೂ ಕೂಡ ಅದನ್ನು ನೀವು ನಂಬುತ್ತಿಲ್ಲ. ನೀವು ಯಾರವಾಗ? ಮತ್ತು ಭವ್ಯ ಇದರಲ್ಲಿ ನೀವು ಮೋಕ್ಷ ಪಡ್ಕೊಳ್ಳೋಂಥ ಸಾಮರ್ಥ್ಯ ನಿಮ್ಮ ಹತ್ರ ಇದೆ ಅಂದರೆ ನೀವು ಯಾರು? ಭವ್ಯ ಜೀವ. ಆದರೆ ನೀವು ಅದನ್ನ ನಂಬುತ್ತಿಲ್ಲ ಈ ಪರ್ಯಾಯದಲ್ಲಿ. ಹಾಗಾದ್ರೆ ನೀವ್ಯಾರು? ಮಿಥ್ಯಾದೃಷ್ಟಿ. ನೀವು ಯಾವುದೇ ಪರ್ಯಾಯದಲ್ಲಿ ಹೋಗ್ರಿ, ಯಾವುದೇ ಪರ್ಯಾಯದಲ್ಲಿ ಹೋಗ್ರಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಒಂದು ಭವ್ಯ ಜೀವ ಸಮ್ಯಕ್ ದೃಷ್ಟಿ ಜೀವ ಮಿಥ್ಯಾದೃಷ್ಟಿ ಆಗಬಹುದು, ಒಂದು ಭವ್ಯ ಜೀವ ಮಿಥ್ಯಾದೃಷ್ಟಿ ಜೀವ ಅದು ಸಮ್ಯಕ್ ದೃಷ್ಟಿ ಆಗಬಹುದು. ಆದರೆ ಭವ್ಯ ಜೀವ ಅಭವ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ, ಅಭವ್ಯ ಜೀವ ಭವ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. सम्यक दृष्टि मिथ्या दृष्टि हो सकता है, मिथ्या दृष्टि सम्यक दृष्टि हो सकता है, लेकिन भव्य अभव्य नहीं हो सकता और अभव्य भव्य नहीं हो सकता. नियम है ये. किंतु परंतु याके ಎಂತ ಏನು ಕೇಳಂಗಿಲ್ಲ ಇಲ್ಲಿ. ನೋ ಕ್ವಶನ್. ಇದು ನಿಯಮ ಅಂದರೆ ನಿಯಮ ಆಗ್ಬೋದಿಲ್ಲ. ಈಗ ನಿಮಗೆ ಶ್ರದ್ಧೆ ಇದೆಯಲ್ಲ ಭಗವಂತರ ಮೇಲೆ, ಜನಧರ್ಮದ ಮೇಲೆ, ನಿಜವಾದ ದೇವಶಾಸ್ತ್ರ ಗುರುಗಳ ಮೇಲೆ ಶ್ರದ್ಧೆ ಇದೆಯಲ್ಲ, ವ್ಯವಹಾರದಿಂದ ನೀವು ಸಮ್ಯಕ್ ದೃಷ್ಟಿಗಳಿದ್ದೀರ. ಈಗ ಅದು ನಿಶ್ಚಯ ಸಮ್ಯಕ್ತವ ವ್ಯವಹಾರ ಸಮ್ಯಕ್ತವ ಎರಡೂ ಬಂದ್ವಿ ಈಗ ನಿಮ್ಮ ಹತ್ರ ತಿಳ್ಕೊಳ್ಳಿ. ಒಂದು ವ್ಯವಹಾರದಿಂದ ತಿಳ್ಕೊಳ್ಳಿ, ಉದಾಹರಣೆ ಅಂತ ತಿಳ್ಕೊಳ್ಳಿ. ನಾಳೆ ಯಾರೋ ಒಬ್ಬರು ಬಂದರು, ವೀರಸಾಗರ್ ಮಹಾರಾಜರು ಬಂದರು ನಿಮ್ಮ ಊರಿಗೆ. ಅದೆಲ್ಲ ಮಾಡೋದು ತಪ್ಪಿದೆ, ಇದನ್ನು ಮಾಡು ನೀನು ಅಂತ ಹೇಳ್ತಾರೆ. ಅದೆಲ್ಲ ಮಾಡೋದು वीतराग भगवंतर पूजे ಮಾಡೋದು, सच्चे देवशास्त्र गुरु की पूजा करना ये गलत है, जिन धर्म ही नहीं है, जीव मोक्ष को ही नहीं जाता, तुम पागलों की तरह सब व्यवहार कर रहे हो, दिगंबर मुनि बन रहे हो, त्याग कर रहे हो, तपस्या कर रहे हो, साधना कर रहे हो, सब गलत है व्यवहार है, इससे मोक्ष मुक्ति नहीं मिलता आपको. वीरसागर महाराज जी आकर तुमको समझा रहे हैं. तो आपकी जो धारणा बनी थी सच्चे देवशास्त्र गुरु के प्रति, जो श्रद्धा बनी थी, वो श्रद्धा वहाँ से आपकी हट भी सकती है. आप सम्यक दृष्टि होकर भी, सम्यक दृष्टि से च्युत होकर मिथ्या दृष्टि भी बन सकते हैं, मिथ्या दृष्टि भी बन सकते हैं. सम्यक दृष्टिಯಿಂದ ನೀವು ಮಿಥ್ಯಾ ದೃಷ್ಟಿ ಕೂಡ ಆಗಬಹುದು. मिथ्या दृष्टि हो, अभी मिथ्या दृष्टि हो और आचार्य संत शिरोमणि विद्यासागर महाराज जी के निमित्त से यहाँ पर आए और उनके उपदेश सुनकर आपको आपकी मिथ्यात्व की जो व्यवस्था थी, मिथ्यात्व की जो अवस्था थी, उस अवस्था को छोड़कर सच्चे देव शास्त्र गुरुओं के पर श्रद्धा और रख लिया आपने, और आपका मिथ्यात्व छूट गया और आप सम्यक दृष्टि भी बन सकते हैं. लेकिन आप भव्य होंगे तो, लेकिन आप भव्य होंगे तो, अगर आप अभव्य हो, साक्षात वीतराग भगवान आकर आपको बताएंगे तो भी आप किसी की नहीं सुनेंगे. अभव्य ಎಲ್ಲಿ ಹೇಳಿದ್ರ? ಭವ್ಯ अभव्य ಹೇಳಿಲ್ಲ. अभव्य ಹೇಳಿದ್ನಾ? ಇಲ್ಲ ಇಲ್ಲ. इसलिए उपयोग नहीं है आपका, दो दो तरफ उपयोग है, इसलिए ऐसा हो रहे हो.
उपयोग एक की तरफ रहेगा तो सब समझ में आता है, दो दो तरफ उपयोग हो गया ना तो नहीं वो समझ में नहीं आता वो. ಹೇಳ್ತಾ ಇರುವಾಗ ನೆನೆಸ್ಕೊಳಂಗಿಲ್ಲ, ನೀವು ಎರಡೆರಡು ಕಡೆ ಕೆಲಸ ಕೊಟ್ಟರೆ ತಲೆ ಹಾಳಾಗ್ಬಿಡ್ತದು. ಹೇಳ್ತಾ ಇರುವಾಗ ಅದನ್ನೆಲ್ಲ ನೀಟಾಗಿ ಕೇಳ್ಕೊಂಡ್ಬಿಡೋದು. ಇದು ನಿಜವಲ್ಲ ಮತ್ತೆ ಹೇಳ್ತೀನಿ ನಾನು. ಅಲ್ಲ ಎಲ್ಲ ಓಕೆ. ಈಗ ನಿನ್ನೆದು ಒಂದೇ ಹೇಳ್ತೀನಿ. ಪ್ರಸನ್ನ ಕುಮಾರ್ ಅವರು ಅಂದರೆ ನಾನು ಅವ್ರದ್ದು ತಪ್ಪು ತೋರಿಸ್ತದೇನಂತಲ್ಲ, ಒಂದು ವ್ಯವಹಾರ ಅಂತ ಹೇಳ್ತಿದ್ದೀನಿ ಇಲ್ಲಿ. ಅವ್ರ ಲ್ಯಾಪ್ಟಾಪ್ದಲ್ಲಿ ಶ್ರೀಲಿಪಿ ಹಾಕ್ತಾ ಇದ್ವಿ, ಅವ್ರ ಸಾಫ್ಟ್ವೇರ್ದವ್ರು ಬಂದಿದ್ರು ಇಲ್ಲಿ. ಶ್ರೀಲಿಪಿ ಸ್ವಲ್ಪ ಅದು ಕೀಬೋರ್ಡ್ ಏನಿರುತ್ತಲ್ಲ ಅದು ಸ್ವಲ್ಪ ಬೇರೆ ಇದೆ, ಅದು ಬೇರೆ ಪ್ರಕಾರ ಟೈಪ್ ಮಾಡಬೇಕು. ಅದನ್ನು ನೀವು ನುಡಿ ಬರಹ ಹೆಂಗೆ ಟೈಪ್ ಮಾಡ್ತಿರಲ್ಲ ಆ ರೀತಿ ಇರಲ್ಲ ಅದು. ಶ್ರೀಲಿಪಿದೊಂದು ಟೈಪಿಂಗ್ದು ಕೀಬೋರ್ಡ್ ಬೇರೆನೇ ಇರುತ್ತೆ ಅದು. ಅವನು ಇನ್ಸ್ಟಾಲ್ ಮಾಡಿದ ಮತ್ತು ಹೇಳಿಕೊಡ್ತಾ ಇದ್ದಾನೆ. ಅವನು ಎರಡೆರಡು ಸರ್ತಿ ಹೇಳ್ದ. ಹೇಳುವಾಗ ನಮ್ಮ ಉಪಯೋಗ ಅಲ್ಲಿತ್ತಂದರೆ ನಾವು ಒಂದೇ ಸರ್ತಿನೇ ಅದನ್ನ ಕ್ಯಾಪ್ಚರ್ ಮಾಡ್ಕೊಳ್ಬಹುದು. ಹೇಳುವಾಗ ನಮ್ಮ ಉಪಯೋಗ ಅಲ್ಲಿ ನೀಟಾಗಿ ಇಲ್ಲಾಗಿತ್ತಂದರೆ ನೀವು 4-5 ಸರ್ತಿ ಹೇಳಿದ್ರು ನಿಮಗೆ ಅದು ಇಷ್ಟ ಆಗಲ್ಲ, ಅಂದರೆ ಅದು ಕ್ಯಾಪ್ಚರ್ ಆಗಲ್ಲ ಅಲ್ಲಿ. ಅವನು ಒಂದು ಸರ್ತಿ ಹೇಳ್ದ, ಈ ಸ್ವಿಚ್ ಈ ಬಟನ್ಗಳನ್ನು ನೀವು ಒತ್ತಿದ್ರೆ ಅಂದರೆ ಈ ಅಕ್ಷರ ಅಲ್ಲಿ ಮೂಡಿಬಿಡುತ್ತೆ, ಈ ಅಕ್ಷರಗಳನ್ನು ನೀವು ಒತ್ತಿದ್ರೆ ಅಂದರೆ ಅಲ್ಲಿ ಈ ಬಟನ್ಗಳನ್ನು ಒತ್ತಿದ್ರೆ ಅಂದರೆ ಈ ಅಕ್ಷರ ಮೂಡುತ್ತೆ ಅಂತಲ್ಲಿ ಹೇಳ್ದವ. ಹೇಳ್ದನ ಅವನು ಹೇಳ್ತಾ ಇರುವಾಗ ನಾವು ಅಲ್ಲಿ ನೋಡಿದ್ವಿ ಅಂತಂದರೆ ಆ ಪ್ರಸನ್ನ ಕುಮಾರ್ ಅವ್ರು ನೋಡಿದ್ರೆ ಹೀಗೆ ಅದನ್ನ ಇವನು ಯಾವ್ಯಾವ ಬಟನ್ ಒತ್ತಾನ, ಯಾವ ಬಟನ್ ಒತ್ತಿ ಯಾವ್ದು ಬಟನ್ ಒತ್ತಾನಲ್ಲಿ, ಅದು ಮೂಲೆದು ಯಾವುದು ಇರುತ್ತೆ ಲಾಸ್ಟ್ ಮೂಲೆಗೆ ಈ ಕಡೆ ಲೆಫ್ಟಿಗೆ ಒಂದು ಮೂಲೆಗೆ ಇರುತ್ತಲ್ಲ ಅದಕ್ಕೆ ಯಾವುದು ಕಂಟ್ರೋಲ್ ಸ್ಪೇಸ್ ಅಂತ ಇರುತ್ತೆ. ಅದು ಕಂಟ್ರೋಲ್ ಸ್ಪೇಸ್ ಒತ್ತಿ ಝಡ್ ಒತ್ತಿರಂದರೆ ಜ್ಞ ಬರುತ್ತೆ ಅಲ್ಲಿ, ಜ್ಞಾನದ ಜ್ಞ ಬರುತ್ತೆ ಅಲ್ಲಿ. ಕಂಟ್ರೋಲ್ ಸ್ಪೇಸ್ ಒತ್ತಿ ಝಡ್ ಒತ್ತಿರಂತಂದ್ರೆ ಕಂಟ್ರೋಲ್ ಸ್ಪೇಸ್ ಒತ್ತೋದು ಝಡ್ ಒತ್ತಿರಂದ್ರೆ ಜ್ಞ ಬರುತ್ತೆ ಅಂತ ಅವನು ಹೇಳ್ದ. ಪ್ರಸನ್ನ ಕುಮಾರ್ ಅವರು ಒಂದೇ ಮಾತಿಗೆ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರು. ನಾವು ಮಬ್ಬಗಳು ನಮಗೆಲ್ಲ ಗೊತ್ತಾಗಬೇಕಲ್ಲ, ಮತ್ತೊಂದು ಸರ್ತಿ ಹೇಳ್ತಾ ಅವ್ನು ಕಾಡ್ತಾ ಇದ್ದೀವಿ ನಾವು. ಅವ್ನು ಹೇಳುವಾಗ ನಮ್ಮದು ಗಮನ ಇರಲ್ಲ, ಗಮನ ಇಲ್ಲದ ಸಮಯದಲ್ಲಿ ಏನಾಗುತ್ತೆ ತಲೆ ಹಾಳಾಗ. ಅವ್ರು ಒಂದು ಸರ್ತಿ ಹೇಳಿದ ಕೂಡಲೇ ಪ್ರಸನ್ನ ಅವರು ಪಟ್ಟಂತದನ್ನ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟು. ಯಾಕಂದ್ರೆ ದಿನ ಕೆಲಸ ಅದೇ ಇದೆ ಅವ್ರದ್ದು, ದಿನ ಅದನ್ನೇ ಮಾಡ್ತಾರ. ನಮ್ಗೆ ಅದ್ರದ್ದು ಏನು ಕಿಟ್ಟ ಗೊತ್ತಿಲ್ಲ ನಮ್ಗೆ, ನಾವೇನು ಪರದಾಡಬೇಕಲ್ಲ ಅಲ್ಲಿ. ಈ ಪ್ರಕಾರ समझे कि नहीं? उपयोग ही लक्षण है, जीव का उपयोग ही लक्षण है. क्या जयंती अम्मा? ಹೇಳಿದ್ರಲ್ಲ ಸಂಖ್ಯಾತ ಅಸಂಖ್ಯಾತ ಅನಂತ ಅನಂತ ಅಂತ ಹೇಳಿದ್ರಲ್ಲ, ಇಲ್ಲಿ 3 ಬರ್ತಾವ ಅಂತ ಹೇಳಿದ್ರಲ್ಲ. ಸಂಖ್ಯಾತದಲ್ಲಿ ಕೂತ್ಕೊಳ್ಳೋರು ಇರ್ತಾರ, ಅಸಂಖ್ಯಾತದಲ್ಲಿ ಕೂತ್ಕೊಳ್ಳೋರು ಇದ್ದಾರ, ಅನಂತಾನಂತ ಪರ್ಯಾಯಗಳನ್ನು ಕಳೆದ ನಂತರ ಕೂತ್ಕೊಳ್ಳೋರು ಇದ್ದಾರ. ಎಲ್ಲ ಕಾಲಬ್ದಿದೆ ಅದರಲ್ಲಿ. ಸಂಖ್ಯಾತದಲ್ಲಿ ಇವತ್ತೇ ನಿಮಗೆ ಸಿಗಬಹುದು. ಸಂಖ್ಯಾತದ ಲಿಸ್ಟದಲ್ಲಿ ಭರತ್ ಚಕ್ರವರ್ತಿ ಒಂದೇ ಭಾವದಲ್ಲಿ ಅದೇ ಪರ್ಯಾಯದಲ್ಲಿ ದೀಕ್ಷಾ ತಗೊಂಡು ಅಂತರ್ಮೂರದಲ್ಲಿ ಕೇವಲ ಜ್ಞಾನ ಪಡ್ಕೊಂಡು ಮುಕ್ತಿ ಪಡ್ಕೊಂಡು ಹೋದ್ರವರು. ಈ ರೀತಿ ಅಲ್ಲ, ಈಗಿಲ್ಲ. ಉದಾಹರಣೆ ಹೇಳ್ತಾರೋ ಸಂಖ್ಯಾತ ಲಿಸ್ಟದಲ್ಲಿ ಇವರು ಎಲ್ಲೆಲ್ಲೂ ಹೋಗ್ಬಿಡ್ತಾರಪ್ಪ ಇವರು. ಇವಾಗ ಬಿಡ್ಬೇಕು ಇವರಿಗೆ ಮೋಕ್ಷಕ್ಕಿನ್ನ, ರೆಡಿನೇದರಿಗೆ ಹೋಗ್ಲಿಕ್ಕೆ ಅವರು. डॉक्टर दवाखाने होगिದ್ರೆ ನೀವು, हॉस्पिटल गए आप, हॉस्पिटल में कोई आपको आप बीमार हो और हॉस्पिटल गए हो डॉक्टर को दिखाने के लिए, डॉक्टर ने आपको दवा दे दिया, दवा बता दिया 1 गोली है 4 भाग करना है और दिन में 4 बार लेना है. डॉक्टर ने बता दिया आपको 1 गोली को 4 भाग करो और 4 बार ले लो, सुबह दोपहर शाम और रात, ऐसे 4 समय लेने के लिए बोल दिया. गोली को आपको दवा लेने के लिए बोल दिया. ठीक है, 1 दिन ले लिया, 2 दिन ले लिया, आपको डॉक्टर ने 4 गोली दिया है. कितना? 4 गोली दिया है आपको, 4 दिन लेने के लिए बोला है. 1 दिन ले लिया, थोड़ा कम लगा, आज अच्छा लगा, थोड़ा फ्रेश लगा. दूसरे दिन भी ले लिया, पूरा मेरा बीमारी क्या हो गया? ठीक हो गया. पूरा बीमारी क्या हो गया? ठीक हो गया. बाकी के 2 दिन का गोली बचा था ना, उसको लोगे ही नहीं आप. लेकिन डॉक्टर ने बताया था क्या आपको? डॉक्टर ने क्या बताया था आपको? डॉक्टर ने क्या बताया था आपको?
4 दिन लेने के लिए बोला था। आपका जब डॉक्टर दवा दे रहा है आपके हाथ में, तब संपूर्ण विश्वास डॉक्टर के ऊपर था आपका। 2 दिन के बाद वो विश्वास नहीं टिका आपका वहां पर। वो 2 दिन के बाद आपका विश्वास क्या हो गया वहां पर? श्रद्धा क्या हो गया? डगमग हो गया। 2 दिन में डॉक्टर को भूल गए आप। क्यों? मैं तो बीमार से मुक्त हो गया हूं, मैं तो फ्रेश हो गया हूं अभी। तो 2 दिन की दवा बच गए आपके, ठीक है ना। ऐसे हमारी पर्याय हो रही है, ऐसी हमारी अवस्था हो रही है। इस पंचम काल में मोक्ष नहीं है, पंचम काल में मोक्ष नहीं है। मोक्ष तो सबको चाहिए, मोक्ष तो सिद्धत्व तो सबको चाहिए, लेकिन पंचम काल में नहीं है। इसलिए वो मोक्ष शब्द है ना, उस पर श्रद्धा ही नहीं है हमारी। मोक्ष जो शब्द है, मोक्ष जो स्थान है, पंचम काल में नहीं मिलता है। तो क्यों दीक्षा लेना है? क्यों तपस्या करना है? क्यों साधना करना है? बैठे रहो आराम से, फिर बैठे रहो तो मोक्ष मिलेगा आपको। श्रद्धा नहीं है आपका संपूर्णतः। संपूर्णता क्या नहीं है आपका? श्रद्धा नहीं है। और आपके घर में मां है, मां को भी 4 दवाई दिया था डॉक्टर ने, और मां 4 दिन दवा ले लिया। तो आप मां को कहते हो मां पागल है। 2 दिन में दवा से ठीक हो रहा है और 4 दिन लेने की क्या आवश्यकता है? मां पागल है, ऐसे बोल रहे हो आप। सही में पागल कौन है? सही में पागल कौन है बताइए? खुद पागल है और मां को पागल बता रहे हो। ऐसी हालत हो रही है हमारी आज। मोक्ष नहीं है पंचम काल में। मैं तो दीक्षा लेने के लिए तैयार नहीं हूं, लेकिन जो दीक्षा लेकर साधना कर रहे, तपस्या कर रहे, चर्या कर रहे, उन लोगों को पागल बता रहे हैं हम। अरे पागल वो नहीं है, पागल आप लोग हो। पागल हम लोग नहीं है, पागल श्रावक लोग आप लोग हो। क्योंकि हम पागल क्यों नहीं है? क्योंकि हम हमारे आत्मा के ऊपर संस्कार तो कर रहे हैं। हमको भगवान के वाणी पर श्रद्धा तो है। भगवान ने बताया है कि पंचम काल में आपको मुक्ति नहीं मिलेगी, फिर भी दीक्षा लेकर साधना करो, उत्कृष्ट समाधि मरण करो, स्वर्ग की प्राप्ति करो, वहां से फिर आपको पुरुष पर्याय में जन्म लो और अगले भव में आपको मुक्ति भी मिल जाएगी। कम से कम 3 भव में आपकी मुक्ति गारंटी हो जाएगी, ऐसे बताए। इसलिए हम डॉक्टर के ऊपर, डॉक्टर यानी हमारे भगवान के ऊपर हमारी संपूर्णतः श्रद्धा है। हम 4 गोली खाएंगे। हम कितना गोली खाना है अम्मा? 4 गोली खाना है। आपके जैसे सिर्फ 2 गोली खाना नहीं है। हमको श्रद्धा रखना है कि नहीं रखना है? डॉक्टर के प्रति रखना है तो 4 गोली खाओ। श्रद्धा रखना है तो 4 गोली खाओ। पंचम काल में भी दीक्षा लो, समाधि करो, अच्छे साधना करो, तपस्या करो, व्रत नियम करो, त्याग नियम ले लो। उससे आपके आत्मा के ऊपर संस्कार होंगे और ये संस्कार अगले भव में सही में बताते हैं जागरूक होंगे। और उस समय जागरूक होंगे तो आपको दीक्षा लेने के भाव भी, नहीं तो भटकते रहना पड़ेगा। ಮಾವಿನ ಮರದ ಉದಾಹರಣೆ ಕೊಡ್ತಾರ, ಅದೆಲ್ಲ ಭಾಳ ಸರ್ತಿ ಎಲ್ಲರಿಗೂ ಹೇಳಿದೀವಿ ಮಾವಿನ ಮರದ ಉದಾಹರಣೆ। इसलिए आज नया उदाहरण बता दिया, डॉक्टर का उदाहरण बता दिया। सही है कि नहीं वैभव जी? क्या करना है? दीक्षा लेना है क्या? लेंगे लेंगे, कोशिश करेंगे नहीं, लेंगे ही। कोशिश क्या करना है? शुभ कार्य के लिए कोशिश नहीं करना है, शुभ कार्य करना ही है। और गलत कार्य करते समय सोचकर कोशिश करना है, करूं क्या ना करूं, सही होगा कि गलत होगा, ये कार्य योग्य है कि अयोग्य है, ये सब सोचकर करना है। और सही काम करते समय सोचना नहीं है, टपक से कूद जाना है वहां पर। दीक्षा तगड़ोದು ಏನು ಹುಡುಗಾಟ ಅಲ್ಲ, ಇದು 100%। वैभव जी बता रहे हैं दीक्षा लेना कोई बच्चों का खेल नहीं है, ये ಹುಡುಗಾಟ ಅಲ್ಲ ಅದು। ತಗೊಂಡ್ಬಿಟ್ಟು ಪಶ್ಚಾತ್ತಾಪ ಪಡೋದಕ್ಕಿಂತ ಒಳ್ಳೇದು ಇಲ್ಲೇ ಉಳಿಯೋದು ಅಂತ ಹೇಳ್ತೀರಿ ನೀವು, ಅದು 100% ಒಪ್ಕೊಳ್ತೀವಿ ನಿಮ್ಮ ಅಪೇಕ್ಷೆಯಿಂದ। ಆದರೆ ಎಲ್ಲಿವರೆಗೆ ನೀವು ಈ ಸ್ಥಾನಕ್ಕೆ ಬರುವುದಿಲ್ಲ, ದೃಢ ಮನಸ್ಸಿನಿಂದ, ದೃಢ ವೈರಾಗ್ಯದಿಂದ ಅಥವಾ ದೃಢ ಸಾಧನೆಯಿಂದ ಇಲ್ಲಿವರೆಗೆ ಬರುವುದಿಲ್ಲ, ಅಲ್ಲಿವರೆಗೆ ನಮ್ಮ ಆತ್ಮದ ಮೇಲೆ ಸಂಸ್ಕಾರ ಕೂಡ ಆಗಲ್ಲ ರೀ ವೈಭವನ್ನ, ಸಂಸ್ಕಾರವೂ ಆಗಲ್ಲ। ನಮ್ಮ ಆತ್ಮದ ಮೇಲೆ ಸಂಸ್ಕಾರ ಮಾಡಬೇಕಾದ್ರೆ ಪುರುಷಾರ್ಥ ಮಾಡಲೇಬೇಕು, ಈಜಿ ಕಲಿಬೇಕು ನಿಮಗೆ।
ಈಜ್ಲಿಕ್ಕೆ ಕಲಿಯೋದಿದೆ. ಯೂಟ್ಯೂಬ್ದಲ್ಲಿ ನೋಡಿ ಈಜ್ಲಿಕ್ಕೆ ಕಲಿಕೆ ಆಗ್ತಿತ್ತೇನ್ರಿ? ಫೇಸ್ಬುಕ್ದಲ್ಲಿ ನೋಡಿ ಈಜಕ್ಕೆ ಕಲಿಕೆ ಆಗ್ತಿತ್ತೇನ? ಟಿ ವಿದಲ್ಲಿ ನೋಡಿ ಕಲೀಲಿಕ್ಕೆ ಆಗ್ತಿತ್ತೇನ? ಅದೇ ಮೇಲೆ ಕೂತ್ಕೊಂಡು ನೋಡ್ರೆ ಕಲಿಕೆ ಆಗ್ತಿತ್ತೇನ? ಇಲ್ಲ. ಅದರಲ್ಲಿ ಜಿಗಿ ಹೊಡಿಬೇಕು ನೀರಾಗ. ನೀವು ನೀರ್ನ್ಯಾಗ ಜಿಗಿ ಹೊಡೆದ್ರೆ ಈಜ್ಲಿಕ್ಕೆ ಕಲಿಬೋದ. ಬರೀ ಯೂಟ್ಯೂಬ್ದಲ್ಲಿ ನೋಡ್ಕೊತ ಕೂತ್ರೆ ಈಜಕ್ಕೆ ಕಲಿಯಕ್ಕೆ ಆಗಲ್ಲ. ಬರೇ ಯೂಟ್ಯೂಬ್ದಲ್ಲಿ ನೋಡ್ಕೊತ ಕೂತ್ರೆ ನಾನು ಅಲ್ಲೇ ಕೂತ್ಕೊಳ್ಳೋದು ನೋಡ್ಕೊಂತ. ಆ ನೀರಾಗ ಇಳಿಯೋ ತನಕ ಈಜ್ಲಿ ಕಲೀಲಿಕ್ಕೆ ಸಾಧ್ಯನಿಲ್ಲ. ನೋಡ್ರಿ ಹೆಂಗೆ ಮಾಡ್ತಿ. ನಾನು ಹೇಳುವಾಗ ಶುದ್ಧರದೇ ಹೇಳಬೇಕಾ? ನನ್ನ ಕರ್ತವ್ಯ ನಾನು ಮಾಡಲೇಬೇಕಾ? ನಾನು ಹೇಳುವಾಗ ನಾನು ಡೈರೆಕ್ಟ್ ಮೊದಲು ಮಹಾವ್ರತದನ್ನೇ ಹೇಳಬೇಕಾ? ಮಹಾವ್ರತ ಆಗಲ್ವಾ? ಅಟ್ಲೀಸ್ಟ್ ನೀನು ಅನುವ್ರತರ ತಗೊಂಬರ ಯಾ ಕಡೆ ಅಂತ ಹೇಳ್ಬೋದ. ಅನುವ್ರತನಾಗಲ್ಲ, ಸಾಮಾನ್ಯ ಒಬ್ಬ ಶ್ರಾವಕರ ಆಗ ಮರ ನೀನ ಅಂತ ಹೇಳ್ಬೋದು. ಸಾಮಾನ್ಯ ಶ್ರಾವಕನೂ ಆಗಕ್ಕಾಗಲ್ಲ. ಸಾಮಾನ್ಯತೆ ಸಾಮಾನ್ಯರ ಒಬ್ಬ ಶ್ರಾವಕ ಆಗ. ನಿತ್ಯ ನೇಮ ದೇವದರ್ಶನ ಆದಿ ಷಟಕ್ರಿಯರ ಪಾಲನೆ ಮಾಡ. ಅದೂ ನನಗೆ ಆಗಲ್ಲ ಅಂತಂದ್ರೆ ನಿಮ್ಮ ಸಹವಾಸನ ಬಿಟ್ಟುಬಿಡ ಅಂತ ಹೇಳ್ಬಿಟ್ಟಾರ. ನಮಗೆ ಏನಾರ ಮಾಡ್ಕೊಂಡು ಹೋಗೋ ಕಡೆ ಅಂತ ಹೇಳ್ಬಿಟ್ಟಾರ. पहले मुनि महाराज जी को उपदेश कैसा देना है? महाव्रतों का ही उपदेश देना है. दूसरी बार वो महाव्रत का पालन करने लिए समर्थ नहीं है तो दूसरी बार क्या उपदेश देना है? तो उसको उपदेश देना है, अनुव्रतों का उपदेश देना है. अनुव्रतों के लिए भी वो तैयार नहीं है तो एक सामान्य श्रावक तो बनो भैया. आप श्रावक बनने के लिए भी तैयार नहीं है तो सामान्य जो छठ क्रिया का पालन करने वाला श्रावक है वो तो बनो. उसके लिए भी तैयार नहीं हो तो आपका सहवास छोड़ने के लिए बताया है हमको. निम संगने बेಡ, ಸತ್ಸಂಗ ಅಲ್ಲ, ನಿಮ್ ಸಂಗನೇ ಬೇಡ. ಏನ್ ಮಾಡೋದು? ಪ್ರಶ್ನೋತ್ತರ ಹೇಳ್ರಿ. ಮಾಡ್ರಿ, ಯಾವಾಗ ಮಾಡ್ತೀರಿ ನೋಡ್ರಿ. ಏನು ಮಾಡ್ತೀರಿ ಮಾಡ್ರಿ, ಪುರುಷಾರ್ಥರ ಮಾಡ್ರಿ, ದೀಕ್ಷಾರ ತಗೊಳ್ರಿ, ಸಲ್ಲೇಖನಾರ ತಗೊಳ್ರಿ, ಸಮಾಧಿ ಮರಣರ ಸಾಧಿಸ್ಕೊಳ್ರಿ, ಒಳ್ಳೆ ಈ ಗತಿದ ಸದುಪಯೋಗರ ಮಾಡ್ಕೊಳ್ರಿ. ಇದನ್ನೂ ನಾವು ಮಾಡ್ಕೊಳ್ಳೋಕ್ಕೆ ಸಮರ್ಥಲಾಗಿದ್ದೀವಿ ಅಂತಂದ್ರೆ ನಾವು ಹೇಳ್ತೀವಲ್ಲ, ಚೀತ್ ನನ್ನ ಜನ್ಮಕ್ಕೆ ಅಂತ ಹೇಳ್ತೀವಲ್ಲ, ಹಾಗೆ ನಮ್ಮನ್ನು ನಾವೇ ಉಗ್ಕೊಂಡ್ಬಿಡೋದು. ನಮ್ಮ ಮೇಲೆ ನಾವು ಕೆಲವೊಬ್ರು ಉಗಿತೀವಲ್ಲ, ಛೀ ಥೂ ನಿನ್ನ ಜನ್ಮಕ್ಕೆ ಅಂತ ಉಗಿತೀವಿ ನೋಡ್ರಿ, ಹಾಗೆ ನಮ್ಮನ್ನು ನಾವೇ ಉಕ್ಕೊಳ್ಳೋದು. ಛೀ ಥೂ ನನ್ನ ಜನ್ಮಕ್ಕೆ ಅಂತ ಉಕ್ಕೊಂಡ್ಬಿಡೋದು. ಅವಾಗ ಏನು ಮಾಡೋದು? ಉಕ್ಕೊಳ್ಳಿ. ಅದಕ್ಕೂ ರೆಡಿ ಇದ್ದೀರಿ ನೀವು, ಅದಕ್ಕೂ ರೆಡಿ ಇದ್ದೀರಾ, ಉಕ್ಕೊಳ್ಳೋಕ್ಕೂ ರೆಡಿ ಇದ್ದೀರಾ? ಯೋಚನೆ ಮಾಡಿ ಏನಾರ ಮಾಡಿಕೊಡ್ರಿ. ಬೋಧಿ ಸಮಾಧಿ ಪರಿಣಾಮ ಶುದ್ಧಿ ಸ್ವಾತ್ಮೋಪಲಬ್ಧಿ ಶಿವ ಸೌಖ್ಯ ಸಿದ್ಧಿ ಚಿಂತಾಮಣಿಂ ಚಿಂತಿತ ವಸ್ತು ದಾನೆ ತ್ವಾಮಂದ್ಯಮಾನಸ್ಯ ಮಮಸ್ತು ದೇವಿ. ನಮೋ ಅರಿಹಂತಾನಂ ನಮೋ ಸಿದ್ಧಾನಂ ನಮೋ ಆಯಿರಿಯಾನಂ ನಮೋ ಉವಜ್ಜಾಯಾನಂ ನಮೋ ಲೋಯಿ ಸೌವಸಾಹುನಂ. ಜಯ बोलो द्वादशांग जिनवानी माता की जय हो.